ಪ್ರತಿಧ್ವನಿಸುತ್ತಿದ್ದವು. ಯುಧಿಷ್ಠಿರನ ಕಣ್ಣುಗಳು ಬಿದ್ದವು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಆದರೆ ಸೋಲಿನಲ್ಲೂ ಅವನ ಆತ್ಮವು ಮುರಿಯಲಿಲ್ಲ. ದೊಡ್ಡ ಋಷಿ ವೈಶಂಪಾಯನನು ರಾಜ ಧೃತರಾಷ್ಟ್ರನ ಮುಂದೆ ನಿಂತು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಮಹಾರಾಜರೇ, ತುತು ಪ್ರಜ್ಞೆಯಿಂದ ತುಂಬಿದ್ದ ಅವನ ಧ್ವನಿಯಲ್ಲಿ ಕತ್ತಲೆ ಮತ್ತು ಅವ್ಯವಸ್ಥೆಯನ್ನು ತಂದ ನಿಮ್ಮ ಮಗ ದುರ್ಯೋಧನನ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಬೇಕು ಎಂದು ಹೇಳಿದನು. ರಾಜನ ಕಣ್ಣುಗಳು ಕಿರಿದಾದವು. ಆದರೆ ವೈಶಂಪಾಯನನ್ನು ತಡೆಯಿಲ್ಲದೆ ಮುಂದುವರಿಸಿದನು. ದುರ್ಯೋಧನನು ಜನಿಸಿದಾಗ ಅವನು ರಾತ್ರಿಯಲ್ಲಿ ನರಿಗಳಂತೆ ಕೂಗಿದನು. ಅದೃಷ್ಟವೇ ಅವನನ್ನು ನಮ್ಮ ಮಹಾನ್ ಭತ ಕುಲದ ವಿನಾಶಕನನ್ನಾಗಿ ನೇಮಿಸಿದಂತೆ. ಮಹಾರಾಜರೇ, ನೀವು ಇದನ್ನು ಕೇಳಲು ಬಯಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ಇದು ಹೇಳಲೇಬೇಕಾದ ಸತ್ಯವಾಗಿದೆ. ವೈಶಂಪಾಯನನ ಮಾತುಗಳು ದಾಳಿಯಲ್ಲಿ ತೂಗಾಡುತ್ತಿದ್ದವು. ಮುನ್ಸೂಚನೆಯಿಂದ ಭಾರವಾದವು. ರಾಜನು ಅಹಿತಕರವಾಗಿ ತನ್ನ ಆಸನದಲ್ಲಿ ಕುಳಿತನು. ಆದರೆ ವೈಶಂಪಾಯನನು ಒತ್ತಿದ ನಿಮ್ಮ ಮಗನ ಅದೃಷ್ಟವು ಮುಚ್ಚಲ್ಪಟ್ಟಿದೆ. ಪರ್ವತವನ್ನು ಏರುವ ಜೇನುತುಪ್ಪ ಸಂಗ್ರಹಕಾರನ ಅದೃಷ್ಟದಂತೆಯೇ ಅಮೃತದ ಬಯಕೆಯಿಂದ ಕುರುಡನಾಗಿದ್ದಾನೆ. ಅವನಿಗೆ ಕಾಯುತ್ತಿರುವ ಅಪಾಯವನ್ನು ಅವನು ನೋಡುವುದಿಲ್ಲ. ಆದ್ದರಿಂದ ಅವನು ಬೀಳುತ್ತಾನೆ. ಋಷಿಯ ಮಾತುಗಳು ರಾಜನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಕವಿ ಶುಕ್ರ ಅವರ ಮಾತುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಿದ್ದವು ಎಂದು ವೈಶಂಪಾಯನ ಉಲ್ಲೇಖಿಸಿದ್ದ. ಪರಿಣಾಮಗಳಿಗೆ ಕಿವಿಗೊಡದೆ ತಮ್ಮ ಆಸೆಗಳನ್ನು ಮುಂದುವರಿಸುವವರು ಬೆಂಕಿಯ ಗುಂಡಿಯಲ್ಲಿ ಕಣ್ಣಿಗೆ ಕಟ್ಟಿಕೊಂಡು ನಡೆಯುವವರಂತೆ. ಅವರು ತಮ್ಮ ಜನರ ಒಳಿತಿಗಾಗಿ ತಮ್ಮ ಸ್ವಂತ ಮಗನನ್ನು ತ್ಯಜಿಸಿದ ಬೋಧರು ಮತ್ತು ಅಂಧಕರ ಬಗ್ಗೆ ಮಾತನಾಡಿದರು. ಯಾದವರು ಕಂಸನನ್ನು ಕೊಲ್ಲಲು ಒಗ್ಗೂಡಿದಂತೆಯೇ ಈ ಮಾತುಗಳಿಂದ ರಾಜನ ಅಭಿವ್ಯಕ್ತಿ ಕಪ್ಪಾಯಿತು. ತಾನು ಎಚ್ಚರಿಕೆ ಮತ್ತು ಆಪಾದನೆಯ ನಡುವೆ ಒಂದು ತೆಳುವಾದ ರೇಖೆಯ ಮೇಲೆ ನಡೆಯುತ್ತಿದ್ದೇನೆ ಎಂದು ವೈಶಂಪಾಯನನಿಗೆ ತಿಳಿದಿತ್ತು. ದುರ್ಯೋಧನನನ್ನು ಕೊಲ್ಲುವಂತೆ ನೀನು ಅರ್ಜುನನಿಗೆ ಆಜ್ಞಾಪಿಸಿದರೆ ಅವನ ಧ್ವನಿಯು ಅಳತೆ ಮತ್ತು ಶಾಂತವಾಗಿರುತ್ತದೆ. ಕುರುಗಳು ಸಂತೋಷಪಡುತ್ತಾರೆ ಮತ್ತು ನಮ್ಮ ಜನರು ಮತ್ತೊಮ್ಮೆ ಶಾಂತಿಯಿಂದ ಬದುಕುತ್ತಾರೆ ಎಂದು ಅವನು ಹೇಳಿದನು. ರಾಜನ ಕಣ್ಣುಗಳು ಕಿರಿದಾದವು. ಆದರೆ ವೈಶಂಪಾಯನನು ಒತ್ತಿದನು. ಒಂದು ಕುಟುಂಬದ ಸಲುವಾಗಿ ಒಬ್ಬ ಸದಸ್ಯನನ್ನು ತ್ಯಾಗ ಮಾಡಬಹುದು. ಒಂದು ಹಳ್ಳಿಯ ಸಲುವಾಗಿ ಒಂದು ಕುಟುಂಬವನ್ನು ತ್ಯಜಿಸಬಹುದು ಮತ್ತು ಒಬ್ಬರ ಸ್ವಂತ ಆತ್ಮಕ್ಕಾಗಿ ಇಡೀ ಜಗತ್ತನ್ನೂ ಸಹ ಶರಣಾಗಬಹುದು. ಈ ಮಾತುಗಳು ರಾಜನ ಬುದ್ಧಿವಂತಿಕೆಗೆ ಸವಾಲಿನಂತೆ ದಾಳಿಯಲ್ಲಿ ತೂಗಾಡುತ್ತಿದ್ದವು. ಜನನದ ಸಮಯದಲ್ಲಿ ಜಂಬವನ್ನು ತ್ಯಜಿಸುವಂತೆ ಕಾವ್ಯನು ಮನವೊಲಿಸಿದ ಮಹಾನ್ ಅಸುರ ಬಗ್ಗೆ ವೈಶಂಪಾಯನನು ಮಾತಾಡಿದರು. ತನ್ನ ಸ್ವಂತ ಇಚ್ಛೆಗಳಿಂದ ಕುರುಡರಾಗಿ ಚಿನ್ನವನ್ನು ತಂದ ಪಕ್ಷಿಗಳನ್ನು ಕೊಂದ ರಾಜನ ಕಥೆಯನ್ನು ಆತ ಹೇಳಿದನು. ಮತ್ತು ಆತ ಮತ್ತೊಮ್ಮೆ ಶುಕ್ರಳನ್ನು ಉಲ್ಲೇಖಿಸಿದನು. ಎಲ್ಲವನ್ನೂ ಕಪ್ಪು ಇದ್ದಿಲುಗಳಾಗಿ ಪರಿವರ್ತಿಸುವ ಬೆಂಕಿಯನ್ನು ಉತ್ಪಾದಿಸುವ ಗಾಳಿಯಂತೆ ಅವುಗಳನ್ನು ಅವುಗಳ ಬೇರುಗಳವರೆಗೆ ಸುಡಬೇಡಿ. ರಾಜನ ಮುಖವು ದೃಢನಿಶ್ಚಯದ ಮುಖವಾಡದಲ್ಲಿ ಮುಳುಗಿತ್ತು. ಆದರೆ ವೈಶಂಪಾಯನನು ಅವನ ಕಣ್ಣುಗಳಲ್ಲಿ ಸಂಶಯದ ಮಸುಕಾದ ಮಿನುಗುವಿಕೆಯನ್ನು ನೋಡಿದನು. ಋಷಿಯ ಮಾತುಗಳು ಮನೆಗೆ ಅಪ್ಪಳಿಸಿದವು ಮತ್ತು ರಾಜನಿಗೆ ತಾನು ಮಾಡಬೇಕಾದ ಆಯ್ಕೆಯಿದೆ ಎಂದು ತಿಳಿದಿತ್ತುವ ಅವನನ್ನು ಅನುಸರಿಸುವುದು. ಅವರವರ ಮಹಾಸಭೆಯಲ್ಲಿ ವಿದುರನು ತನ್ನ ರಾಜ ಧೃತರಾಷ್ಟ್ರನ ಮುಂದೆ ನಿಂತು ತುತ್ತು ಮತ್ತು ಕಾಳಜಿಯ ಭಾವದಿಂದ ಮಾತನಾಡಿದನು. ಎಲ್ಲ ಭಿನ್ನಾಭಿಪ್ರಾಯಗಳಿಗೆ ಜೂಜು ಮೂಲವಾಗಿದೆ. ಎಚ್ಚರಿಕೆಯಿಂದ ಭಾರವಾದ ಅವನ ಧ್ವನಿಯು ಪ್ರಾರಂಭವಾಯಿತು. ಇದು ವಿಭಜನೆಯನ್ನು ಉಂಟುಮಾಡುತ್ತದೆ ಮತ್ತು ಅದರ ಪರಿಣಾಮಗಳು ಭಯಾನಕವಾಗಿವೆ. ಅವನು ಮಾತನಾಡುವಾಗ ಹತ್ತಿರದಲ್ಲಿ ಕುಳಿತಿದ್ದ ಧೃತರಾಷ್ಟ್ರನ ಮಗ ದುರ್ಯೋಧನನ ಮೇಲೆ ಅವನ ಕಣ್ಣುಗಳು ಬಿದ್ದವು. ಅವನ ಮುಖವು ಉತ್ಸಾಹದಿಂದ ಹೊಳೆಯಿತು. ದುರ್ಯೋಧನನ ಜೂಜಾಟದ ಚಟವು ಅವನನ್ನು ಈ ಹಂತಕ್ಕೆ ತಂದಿತು. ಅಲ್ಲಿ
ಅವನು ಅಜಾಗರೂಕತೆಯಿಂದ ಅವರ ರಾಜ್ಯದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಬೇಟೆಯಾಡುತ್ತಿದ್ದನು. ತನ್ನದೇ ಕೋಪದಿಂದ ಹುಚ್ಚನಾಗಿರುವ ಉಗ್ರ ಗೂಳಿಯೊಂದು ತನ್ನ ಕ್ರಿಯೆಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳುವ ವ್ಯರ್ಥ ಪ್ರಯತ್ನದಲ್ಲಿ ತನ್ನ ಕೊಂಬುಗಳನ್ನು ಮುರಿಯುತ್ತಿರುವಂತಿದೆ. ವಿದುರನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದರೆ ದುರ್ಯೋಧನನು ತನ್ನ ಮುಂದಿರುವ ಅಪಾಯದ ಬಗ್ಗೆ ಮರೆತು ಹೋದಂತೆ ತೋರುತ್ತಿತ್ತು. ಈ ಉದ್ವಿಗ್ನತೆಯ ಗುಂಪಿನ ಮಧ್ಯೆ ಸೌರ್ವೀರ ಬೆಟ್ಟದ ರಾಜ್ಯದ ಕುತಂತ್ರದ ಸಲಹೆಗಾರನಾದ ಶಕುನಿಯು ಮೌನವಾಗಿ ಕುಳಿತು ಅವರ ಮುಂದೆ ನಡೆಯುತ್ತಿರುವ ಆಟದ ಮೇಲೆ ತನ್ನ ಕಣ್ಣುಗಳನ್ನು ಕೇಂದ್ರೀಕರಿಸಿದನು. ಆತ ಜೂಜಾಟದ ಕತ್ತಲೆಯ ಕಲೆಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದನು ಮತ್ತು ದುರ್ಯೋಧನನಿಗೆ ವ್ಯಾಪಾರದ ತಂತ್ರಗಳನ್ನು ಕಲಿಸಿದ್ದನು. ವಿದುರನು ಮಾತನಾಡುತ್ತಿದ್ದಂತೆ ಶಕುನಿಯ ನೋಟವು ಧೃತರಾಷ್ಟ್ರನ ಕಡೆಗೆ ಮಿನುಗಿತು. ಅವರ ಕಾರ್ಯಗಳಿಗೆ ಅನುಮೋದನೆ ಕೋರಿದಂತೆ. ಆದರೆ ಈ ದುರಾಸೆ ಮತ್ತು ಮಹತ್ವಾಕಾಂಕ್ಷೆಯ ಸುಳಿಗೆಯಲ್ಲಿ ಸಿಕ್ಕಿ ಹಾಕಿಕೊಂಡದ್ದು ಕೇವಲ ಶಕುನಿ ಮಾತ್ರವಲ್ಲ, ಪಾಂಡುವಿನ ಪುತ್ರರಾದ ಪಾಂಡವರು ಸಹ ಅಲ್ಲಿದ್ದರು. ದುರ್ಯೋಧನನು ತಮ್ಮ ಸಂಪತ್ತು ಮತ್ತು ಅವರ ಭವಿಷ್ಯವನ್ನು ಜೂಜಾಡುವುದನ್ನು ಮುಂದುವರೆಸಿದಾಗ ಅಸಮಾಧಾನದಿಂದ ನೋಡುತ್ತಿದ್ದರು. 5 ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ಕುಳಿತಿದ್ದನು. ಅವನ ಕಣ್ಣುಗಳು ಪ್ರಶಾಂತ ಸಂಕಲ್ಪದಿಂದ ಮಿನುಗುತ್ತಿದ್ದವು. ಅದು ದುರ್ಯೋಧನನಿಗೆ ಈ ಹಾದಿಯಲ್ಲಿ ಮುಂದುವರಿಯಲು ಧೈರ್ಯ ತೋರುತ್ತಿತ್ತು. ವಿದುರನ ಮಾತುಗಳು ಒತ್ತಡವನ್ನು ಕತ್ತಿಯಂತೆ ಭೇದಿಸಿ ವಿಷಯದ ಹೃದಯ ಭಾಗವನ್ನು ಸ್ಪರ್ಶಿಸುತ್ತವೆ. ನೀವು ರೂಪಿಸಿದ ಈ ಮೋಹವು ಗಂಭೀರ ಫಲಿತಾಂಶಗಳಿಗೆ ಮಾತ್ರ ಕಾರಣವಾಗುತ್ತದೆ ಎಂದು ಅವರು ಧೃತರಾಷ್ಟ್ರನಿಗೆ ಎಚ್ಚರಿಕೆ ನೀಡಿದರು. ನೀವು ಶಕುನಿಯ ಸಲಹೆಯನ್ನು ಅನುಸರಿಸುವ ಮೂಲಕ ಮತ್ತು ದುರ್ಯೋಧನನಿಗೆ ತನ್ನ ಅಜಾಗರೂಕ ಮಾರ್ಗವನ್ನು ಮುಂದುವರಿಸಲು ಅವಕಾಶ ನೀಡುವ ಮೂಲಕ ನಿಮ್ಮ ಮೇಲೆ ದೊಡ್ಡ ಸಂಕಟವನ್ನು ತರುತ್ತಿದ್ದೀರಿ. ಆದರೂ ವಿದುರನ ಮನವಿಗಳ ಹೊರತಾಗಿಯೂ ಧೃತರಾಷ್ಟ್ರನು ಕೆಳಮುಖವಾದ ಸುರುಳಿಯನ್ನು ತಡೆಯಲು ಶಕ್ತಿಯಿಲ್ಲದವನಂತೆ ಕಾಣುತ್ತಿದ್ದನು. ಸಭೆಯು ಕುತೂಹಲದಿಂದ ನೋಡುತ್ತಿರುವಾಗ ವಿದುರನು ನೇರವಾಗಿ ಪಾಂಡವರನ್ನು ಉದ್ದೇಶಿಸಿ ಮಾತನಾಡಲು ತಿರುಗಿದನು. ಪ್ರತಿಪನ್ನ ವಂಶಸ್ಥರಾದ ಶಾಂತನು, ಪುತ್ರರೇ ಕೇಳು ಎಂದು ಅವನ ಧ್ವನಿಯು ತುರ್ತಾಗಿ ಕೇಳಿಸಿತು. ದುರ್ಯೋಧನನ ಹಿಂದೆ ಹೊತ್ತಿ ಗುರಿಯುತ್ತಿರುವ ಈ ಭೀಕರವಾದ ಬೆಂಕಿಯೊಳಗೆ ಪ್ರವೇಶಿಸಬೇಡಿ. ಅವನು ಪಕ್ಕೆಲುಬುಗಳನ್ನು ಸೇವಿಸಿ ತನ್ನ ಕೋಪಕ್ಕೆ ದಾರಿ ಮಾಡಿಕೊಟ್ಟಾಗ ಯಾರು ನಿಮಗೆ ಆಶ್ರಯವಾಗುತ್ತಾರೆ? ಪ್ರಶ್ನೆಯು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡಿತು. ಅವರ ಸುತ್ತಲೂ ಒಟ್ಟುಗೂಡಿದ ಅವ್ಯವಸ್ಥೆಯ ಶಕ್ತಿಗಳ ವಿರುದ್ಧ ನಿಲ್ಲುವಂತೆ ಧೈರ್ಯ ತೋರುತ್ತಿತ್ತು. ವಿದುರನ ಮಾತುಗಳ ಮುಖದಲ್ಲಿ ಶಕುನಿ ತನ್ನ ಆಸನದಿಂದ ಎದ್ದು ಅವನ ಕಣ್ಣುಗಳು ಮಿನುಗುತ್ತಿದ್ದವು. ಹಸ್ತಿನಾಪುರ ಅರಮನೆಯ ದೊಡ್ಡ ಹಾಲಿನಲ್ಲಿ ದುರ್ಯೋಧನ ಮತ್ತು ವಿದುರರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ತನ್ನ ಉಗ್ರ ಸ್ವಭಾವಕ್ಕೆ ಹೆಸರುವಾಸಿಯಾದ ಕಿರಿಯ ರಾಜಕುಮಾರನು ಕೋಪದಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳೊಂದಿಗೆ ಎತ್ತರವಾಗಿ ನಿಂತನು. ವಿದುರ ಅವನು ಉಳಿದನು. ನೀನು ಯಾವಾಗಲೂ ನಮ್ಮ ಶತ್ರುಗಳನ್ನು ಹೊಗಳುತ್ತಿದ್ದೀಯಾ ಮತ್ತು ನಿನ್ನ ಸ್ವಂತ ಒಡೆಯರೇ ನಮ್ಮನ್ನು ಕೀಳಾಗಿ ಕಾಣುತ್ತಿದ್ದೀಯಾ? ನಿನ್ನ ನಾಲಿಗೆ ನಿನ್ನ ಹೃದಯಕ್ಕೆ ದ್ರೋಹ ಬಗೆದಿದೆ ಮತ್ತು ನಿನ್ನ ಮಾತುಗಳು ಯಾವುದೇ ಕತ್ತಿಗಿಂತ ಆರವಾಗಿ ಕತ್ತರಿಸುತ್ತವೆ. ದುರ್ಯೋಧನನ ಬುದ್ಧಿವಂತ ಮತ್ತು ಪೂಜ್ಯ ಚಿಕ್ಕಪ್ಪನಾದ ವಿದುರನು ತನ್ನ ಸೋದರಳಿಯನ ಆರೋಪಗಳನ್ನು ಶಾಂತವಾಗಿ ಆಲಿಸಿದನು. ದುರ್ಯೋಧನನು ತಮ್ಮ ಸೋದರ ಸಂಬಂಧಿಗಳಾದ ಪಾಂಡವರ ವಿರುದ್ಧ ಅಧಿಕಾರ ಮತ್ತು ಸೇಡು ತೀರಿಸಿಕೊಳ್ಳುವ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ನನ್ನ ಪ್ರಿಯ ರಾಜಕುಮಾರ ವಿದುರನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಮತ್ತು ಅಳತೆಯೊಂದಿಗೆ ಪ್ರಾರಂಭಿಸಿದನು. ನಾನು ನೋಡಿದಂತೆ ಭಯ ಅಥವಾ ಒಲವು ಇಲ್ಲದೆ ಸತ್ಯವನ್ನು ಮಾತನಾಡಿದ್ದೇನೆ. ನನ್ನ ಮಾತುಗಳು ಕಠಿಣವಾಗಿರಬಹುದು, ಆದರೆ ಅವು ನಿಮಗೆ ಬುದ್ಧಿವಂತಿಕೆಯತ್ತ ಮಾರ್ಗದರ್ಶನ ನೀಡಲು ಉದ್ದೇಶಿಸುವುದು. ಯೋಧನನು ವಿದುರನ ಮಾತುಗಳನ್ನು ಅಪಹಾಸ್ಯ ಮಾಡಿದನು. ಅವನನ್ನು ತನ್ನ ತೊಡೆಯ ಮೇಲಿದ್ದ ಸರ್ಪದಂತೆ ತನ್ನ ತಂದೆ ಧೃತರಾಷ್ಟ್ರನಿಂದ ಪಾಲಿಸಲ್ಪಟ್ಟಿದ್ದ ಪರಾವಲಂಬಿ
ಎಂದು ಕರೆದನು. ನಿನ್ನನ್ನು ನೋಡಿಕೊಂಡವರ ಮೇಲೆ ಕೆಟ್ಟದ್ದನ್ನು ನೀವು ಬಯಸುತ್ತೀರಿ. ಅವನು ಆಲೋಪಿಸಿದನು, ಮತ್ತು ನಿಮ್ಮ ಹೃದಯವು ದ್ವೇಷದಿಂದ ತುಂಬಿದೆ. ರಾಜಕುಮಾರನ ಕೋಪವು ಸ್ಪಷ್ಟವಾಗಿತ್ತು, ಮತ್ತು ದುರ್ಯೋಧನನನ್ನು ಮತ್ತಷ್ಟು ಪ್ರಚೋದಿಸುವುದನ್ನು ತಪ್ಪಿಸಲು ಅವನು ಎಚ್ಚರಿಕೆಯಿಂದ ನಡೆಯಬೇಕು ಎಂದು ವಿದುರನಿಗೆ ತಿಳಿದಿತ್ತು. ಅದನ್ನು ನೋಡುತ್ತಲೇ ವಿದುರನು ಸತ್ಯವನ್ನು ಮಾತನಾಡುವುದನ್ನು ಮುಂದುವರೆಸಿದನು. ನನ್ನ ಪ್ರಿಯ ರಾಜಕುಮಾರ, ಅವನು ಹೇಳಿದನು, ಒಬ್ಬರ ಯಜಮಾನನನ್ನು ಗಾಯಗೊಳಿಸುವುದಕ್ಕಿಂತ ದೊಡ್ಡ ಪಾಪವಿಲ್ಲ ಎಂದು ಬುದ್ಧಿವಂತರು ಹೇಳಿದ್ದಾರೆ. ಆದರೂ ನೀವು ಈ ಬುದ್ಧಿವಂತಿಕೆಯನ್ನು ನಿರ್ಲಕ್ಷಿಸಿ ನಿಮ್ಮ ಸ್ವಂತ ಆಸೆಗಳನ್ನು ಅನುಸರಿಸಲು ಸಿದ್ಧರಿದ್ದೀರಿ ಎಂದು ತೋರುತ್ತದೆ. ದುರ್ಯೋಧನನ ಮುಖವು ಕೋಪದಿಂದ ಕೆಂಪಾಯಿತು. ಆದರೆ ವಿದುರನು ತನ್ನ ಮಾತುಗಳನ್ನು ಅನುಕಂಪದಿಂದ ತೊಟ್ಟಿಕ್ಕಿದನು. ನನ್ನ ರಾಜಕುಮಾರನೇ, ಪ್ರತಿಫಲ ಅಥವಾ ಮನ್ನಣೆಯನ್ನು ನಿರೀಕ್ಷಿಸದೆ ನಿಜವಾದ ಸ್ನೇಹಿತನು ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡುತ್ತಾನೆ ಎಂದು ಪರಿಗಣಿಸಿ. ಆದರೆ ನೀವು ಬೆಕ್ಕಿನಂತೆ ನಿಮ್ಮನ್ನು ಕಾಳಜಿ ವಹಿಸುವವರ ಮೇಲೆ ಕೆಟ್ಟದ್ದನ್ನು ಬಯಸುತ್ತೀರಿ. ನೀವು ಬುದ್ಧಿವಂತಿಕೆ ಮತ್ತು ಸದ್ಗುಣವನ್ನು ಹುಡುಕುವ ಬದಲು ನಿಮ್ಮ ಸ್ವಂತ ಆಸೆಗಳಿಂದ ಪ್ರೇರೇಪಿಸಲ್ಪಟ್ಟಿದ್ದೀರಿ. ದುರ್ಯೋಧನನ ಕೋಪವು ಕುದಿಯುವ ಹಂತವನ್ನು ತಲುಪಿತು. ಆದರೆ ವಿದುರನು ದೃಢವಾಗಿ ನಿಂತನು. ಅವನ ಮಾತುಗಳು ರಾಜಕುಮಾರನ ಹೃದಯವನ್ನು ಕಟಾರಿಯಂತೆ ಚುಚ್ಚಿದವು. ಚರ್ಚೆಯು ಉಲ್ಬಣಗೊಳ್ಳುತ್ತಿದ್ದಂತೆ ವಿದುರನು ಧೃತರಾಷ್ಟ್ರನ ಕಡೆಗೆ ತಿರುಗಿದನು. ಅವನ ಕಣ್ಣುಗಳು ಆತಂಕದಿಂದ ತುಂಬಿದವು. ಮಹಾನ್ ರಾಜ, ಅವನು ಈ ವಿಷಯದ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ನಮಗೆ ತಿಳಿಸಿ, ನಿಮಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದವರನ್ನು ತ್ಯಜಿಸುವುದು ಬುದ್ಧಿವಂತಿಕೆ ಎಂದು ನೀವು ಭಾವಿಸುತ್ತೀರಾ? ವೃದ್ಧ ರಾಜನು ವಿದುರನ ಮಾತುಗಳನ್ನು ಗಮನವಿಟ್ಟು ಕೇಳಿದನು, ಮತ್ತು ಒಂದು ಕ್ಷಣ ಕೋಣೆಯು ಮೌನವಾಯಿತು. ವಿದುರನ ಮಾತುಗಳು ಧೃತರಾಷ್ಟ್ರನ ತೊಂದರೆಗೀಡಾದ ಆತ್ಮಕ್ಕೆ ಮದ್ದುಗುಂಡಿಯಂತೆ ಇದ್ದವು. ಅವನ ಮಗ ದುರ್ಯೋಧನನು ಅಧಿಕಾರ ಮತ್ತು ಪ್ರತೀಕಾರದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿದ್ದನೆಂದು ಅವನಿಗೆ ತಿಳಿದಿತ್ತು. ಆದರೆ ವಿದುರನ ಮಾತುಗಳಲ್ಲಿನ ಬುದ್ಧಿವಂತಿಕೆಯನ್ನು ಅವನು ಕಂಡನು. ನನ್ನ ಪ್ರಿಯ ಚಿಕ್ಕಪ್ಪ, ಅವನು ಅಂತಿಮವಾಗಿ ನೀವು ನೋಡಿದಂತೆ ನೀವು ಸತ್ಯವನ್ನು ಮಾತನಾಡಿದ್ದೀರಿ. ನಾನು ನಿಮ್ಮ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳುತ್ತೇನೆ ಮತ್ತು ನಮ್ರತೆ ಮತ್ತು ಸದ್ಗುಣದಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ದ. ಈ ಬಗ್ಗೆ ಚರ್ಚೆಯಾದರ ರಾಜ್ಯದ ಮಹಾಭವನದಲ್ಲಿ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರ ಮತ್ತು ಧೃತರಾಷ್ಟ್ರನ ಕುತಂತ್ರದ ಚಿಕ್ಕಪ್ಪ ಶಕುನಿ ನಡುವಿನ ಡೈಸ್ ಆಟವನ್ನು ವೀಕ್ಷಿಸಲು ಒಂದು ಗಂಭೀರವಾದ ಸಭೆಯು ಒಟ್ಟುಗೂಡಿತ್ತು. ಏಕೆಂದರೆ ವಿಜೇತನು ಸಂಪತ್ತು ಮಾತ್ರವಲ್ಲದೆ ಪಾಂಡವರ ಪ್ರಾಣವನ್ನೂ ಸಹ ಪಡೆಯುತ್ತಾನೆ. ಶಕುನಿ ಕುತಂತ್ರದ ನಗುವಿನೊಂದಿಗೆ ಯುಧಿಷ್ಠಿರನನ್ನು ನಿಂದಿಸಲು ಪ್ರಾರಂಭಿಸಿದನು. ಅವರಿಗೆ ಕಳೆದು ಹೋಗದ ಯಾವುದೇ ಸಂಪತ್ತನ್ನು ಇನ್ನೂ ಹೊಂದಿದ್ದೀರಾ ಎಂದು ಕೇಳಿದನು. ಯುಧಿಷ್ಠಿರನು ಧೈರ್ಯದಿಂದ ತನ್ನ ಬಳಿ ಹೇಳಲಾಗದ ಸಂಪತ್ತು ಇದೆ ಎಂದು ತನಗೆ ತಿಳಿದಿದೆ ಎಂದು ಉತ್ತರಿಸಿದನು. ಆದರೆ ಶಕುನಿ ಏಕೆ ತಿಳಿಯಲು ಉತ್ಸುಕನಾಗಿದ್ದನು. ದಾಳಗಳನ್ನು ಎಸೆಯಲಿ ಮತ್ತು ಪ್ರತಿ ಎಸೆತದೊಂದಿಗೆ ದಂಡಗಳು ಹೆಚ್ಚಾಗುತ್ತವೆ. ಆಟವು ಪ್ರಾರಂಭವಾಯಿತು ಮತ್ತು ಅನ್ಯಾಯದ ವಿಧಾನಗಳನ್ನು ಬಳಸಿ ವಿಜಯದ ನಂತರ ವಿಜಯವನ್ನು ಸಾಧಿಸಿದನು. ಆದಾಗ್ಯೂ ಯುಧಿಷ್ಠಿರನು ಶರಣಾಗಲು ನಿರಾಕರಿಸಿದನು. ತನ್ನ ಸಹೋದರರಾದ ನಕುಲ, ಸಹದೇವ ಮತ್ತು ಪರಾಕ್ರಮಶಾಲಿ ಯೋಧ ಭೀಮನನ್ನೂ ಸಹ ಒಂದೊಂದಾಗಿ ಕಟ್ಟಿಹಾಕಿದನು. ಪ್ರತಿ ಸೋಲಿನೊಂದಿಗೆ ಸಭೆಯು ಹೆಚ್ಚು ಉದ್ವಿಗ್ನವಾಯಿತು. ಆದರೆ ಯುಧಿಷ್ಠಿರನು ದೃಢನಿಶ್ಚಯದಿಂದ ಉಳಿದನು. ಆಟವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಶಕುನಿ ಒಂದು ಅಂತಿಮ ದಂಡೆಯನ್ನು ಪ್ರಸ್ತಾಪಿಸಿದನು. ಯುಧಿಷ್ಠಿರನ ಪತಿಯೂ ಆಗಿದ್ದ ಪಾಂಚಾಲದ ಸುಂದರ ರಾಜಕುಮಾರಿಯಾದ ದ್ರೌಪದಿ. ಯುಧಿಷ್ಠಿರನು ತನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ಅವಳನ್ನು ದಂಡಿಸಲು ಒಪ್ಪಿಕೊಂಡಾಗ ಸಭೆಯು ಭಯಭೀತರಾಗಿ ಉಸಿರುಕಟ್ಟಿಸಿತು. ಅವಳು ನನ್ನ ಸಂಪತ್ತು ಎಂದು ಅವನು ಹೇಳಿದನು,
ಮತ್ತು ನಾನು ಅವಳಿಗಾಗಿ ನಿನ್ನೊಂದಿಗೆ ಆಡುತ್ತೇನೆ ಕೆಲುಬುಗಳನ್ನು ಮತ್ತೊಮ್ಮೆ ಎಸೆಯಲಾಯಿತು, ಮತ್ತು ಶಕುನಿಯು ವಿಜಯವನ್ನು ಘೋಷಿಸಿದನು. ಸಭೆಯಲ್ಲಿ ಗಲಭೆ ಭುಗಿಲೆದ್ದಿತ್ತು. ವಯಸ್ಸಾದ ಸದಸ್ಯರು ಭಯಭೀತರಾಗಿ ಕೂಗಿದರು. ಭೀಷ್ಮ, ದ್ರೋಣ, ಕೃಪ ಮತ್ತು ವಿದುರ ಆಶ್ಚರ್ಯಚಕಿತರಾಗಿ ಕುಳಿತಿದ್ದರು. ಅವರ ಮುಖಗಳು ದುಃಖದಿಂದ ಮಸುಕಾಗಿದ್ದವು. ಆದಾಗ್ಯೂ ಧೃತರಾಷ್ಟ್ರನು ಅತಿಯಾಗಿ ಸಂತೋಷಪಟ್ಟನು. ಆತನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ಅವರು ದಂಡನ್ನು ಗೆದ್ದಿದ್ದೀರಾ ಎಂದು ಪದೇ ಪದೇ ಕೇಳಿದರು. ಯುಧಿಷ್ಠಿರನ ಸೋಲಿನ ಸುದ್ದಿ ಹರಡುತ್ತಿದ್ದಂತೆ ಸಭೆಯು ಗೊಂದಲದಲ್ಲಿ ಮುಳುಗಿತು. ಅಲ್ಲಿದ್ದ ರಾಜರು ಅಳುತ್ತಿದ್ದರು ಮತ್ತು ಅಳುತ್ತಿದ್ದರು. ಕರ್ಣ ಮತ್ತು ದುಶ್ಯಾಸನರು ಗಟ್ಟಿಯಾಗಿ ನಕ್ಕರು. ಅವರ ಮುಖಗಳು ಕ್ರೂರವಾದ ಉಲ್ಲಾಸದಿಂದ ತಿರುಗಿದವು. ಹತಾಶೆಯ ಈ ಕ್ಷಣದಲ್ಲಿ ಯುಧಿಷ್ಠಿರನ ಅದೃಷ್ಟವು ಮುಚ್ಚಲ್ಪಟ್ಟಿತು. ಅವನು ಎಲ್ಲವನ್ನೂ ಕಳೆದುಕೊಂಡಿದ್ದನು, ಅವನ ಸಂಪತ್ತು, ಅವನ ಸಹೋದರರು ಮತ್ತು ಈಗ ಅವನ ಹೆಂಡತಿಯೂ ಸಹ. ಹಸ್ತಿನಾಪುರದ ಮಹಾದ್ವಾರದಲ್ಲಿ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ತನ್ನ ಸಿಂಹಾಸನದ ಮೇಲೆ ಕುಳಿತನು. ಅವನ ಕಣ್ಣುಗಳು ತೀವ್ರ ಸಂಕಲ್ಪದಿಂದ ಹೊಳೆಯುತ್ತಿದ್ದವು. ಅವನು ತನ್ನ ನಿಷ್ಠಾವಂತ ಸೇವಕರಲ್ಲಿ ಒಬ್ಬನಾದ ಕ್ಷಟನಿಗೆ ಪಾಂಡವರ ಪ್ರೀತಿಯ ಪತ್ನಿಯಾದ ದ್ರೌಪದಿಯನ್ನು ತನ್ನ ಮುಂದೆ ಕರೆತರುವಂತೆ ಕರೆದನು. ದ್ವೇಷದಿಂದ ತೊಟ್ಟ ಅವನ ಧ್ವನಿಯು, ಅವಳನ್ನು ಇಲ್ಲಿಗೆ ಕರೆತನ್ನಿ ಎಂದು ಅವನು ಆಜ್ಞಾಪಿಸಿದನು. ಅವಳು ಕೋಣೆಗಳನ್ನು ಉಜ್ಜಲಿ ಮತ್ತು ಅವಳು ನಮ್ಮ ಸೇವೆಯಲ್ಲಿರುವ ಮಹಿಳೆಯರ ನಡುವೆ ಉಳಿಯಲಿ. ದುರ್ಯೋಧನನ ಮಾತುಗಳು ವಿಷಪೂರಿತವಾಗಿವೆ ಎಂದು ತಿಳಿದ ಕ್ಷಟನು ಹಿಂಜರಿಯುತ್ತಿದ್ದನು. ಹತ್ತಿರದಲ್ಲಿ ಕುಳಿತಿದ್ದ ಧೃತರಾಷ್ಟ್ರನ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಚಿಕ್ಕಪ್ಪ ವಿದುರನತ್ತ ನೋಡಿದನು. ವಿದುರನು ತನ್ನ ಆಸನದಿಂದ ಎದ್ದು, ಅವನ ಕಣ್ಣುಗಳು ಆರವಾದ ದುಃಖದಿಂದ ತುಂಬಿದವು. ದುರ್ಯೋಧನ ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಧ್ವನಿಯು, ಇಂತಹ ಕಠಿಣ ಮಾತುಗಳನ್ನು ಮಾತನಾಡುವ ಮೂಲಕ ನೀವು ಹಗ್ಗಗಳಿಂದ ನಿಮ್ಮನ್ನು ಬಂಧಿಸಿಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲವೇ? ನೀವು ಇಳಿಜಾರಿನ ತುದಿಯಲ್ಲಿ ನಿಂತಿದ್ದೀರಿ ಮತ್ತು ನಿಮ್ಮನ್ನು ಸುತ್ತುವರೆದಿರುವ ಮಾರಣಾಂತಿಕ ವಿಷದ ಹಾವುಗಳು ಪ್ರಚೋದಿಸಿದರೆ ಹೊಡೆಯುತ್ತವೆ ಎಂದು ನೀವು ನೋಡುವುದಿಲ್ಲವೇ? ದುರ್ಯೋಧನನು ವಿದುರನ ಮಾತುಗಳಿಗೆ ನಕ್ಕನು. ಆದರೆ ಬುದ್ಧಿವಂತ ಚಿಕ್ಕಪ್ಪ ಮಾತನಾಡುವುದನ್ನು ಮುಂದುವರೆಸಿದನು. ನೀವು ಈ ನಿಧಿಯನ್ನು ದಾಳಗಳ ಮೂಲಕ ಗೆದ್ದಿದ್ದೀರಿ, ಆದರೆ ಇದು ರಕ್ತ ಮತ್ತು ಕಣ್ಣೀರಿನಿಂದ ಖರೀದಿಸಿದ ನಿಧಿಯಾಗಿದೆ. ನಿಮ್ಮ ತಂದೆ ಧೃತರಾಷ್ಟ್ರನು ತನ್ನ ಸ್ವಂತ ಆಸೆಗಳಲ್ಲಿ ತನ್ನನ್ನು ಕಳೆದುಕೊಂಡಿದ್ದಾನೆ ಮತ್ತು ನೀವು ಅವನನ್ನು ವಿನಾಶದ ಹಾದಿಯಲ್ಲಿ ಅನುಸರಿಸಿದ್ದೀರಿ. ವಿದುರನ ಮಾತುಗಳು ಜೇನುತುಪ್ಪದ ಅಮೃತದಂತೆ ಚಿಮ್ಮಿದವು. ಆದರೆ ದುರ್ಯೋಧನನು ಕೇಳಲಿಲ್ಲ. ಅವನು ತನ್ನ ಸ್ವಂತ ಮಹತ್ವಾಕಾಂಕ್ಷೆಯಿಂದ ಮುಳುಗಿ ಹೋದನು ಮತ್ತು ಅವನ ಮನಸ್ಸಿನ ಕಣ್ಣಿನಲ್ಲಿ ವಿಜಯವನ್ನು ಮಾತ್ರ ನೋಡಿದನು. ಆದರೆ ವಿದುರನು ಒತ್ತಿದನು. ಅವನ ಧ್ವನಿಯು ಹೆಚ್ಚುತ್ತಿತ್ತು, ಬೆಳೆಯಿತು. ದುರ್ಯೋಧನನೇ, ನನ್ನ ಮಾತನ್ನು ಕೇಳು ಎಂದನು. ಇತರರ ಹೃದಯವನ್ನು ಭೇದಿಸುವ ಕಠಿಣ ಮಾತುಗಳನ್ನು ಉಚ್ಚರಿಸಬೇಡ. ನಿಮ್ಮ ಶತ್ರುಗಳನ್ನು ಕೆಟ್ಟ ವಿಧಾನಗಳಿಂದ ನಿಗ್ರಹಿಸಬೇಡ. ನೆನಪಿಡಿ, ವೇದಗಳು ಅಂತಹ ಕೃತ್ಯಗಳನ್ನು ಖಂಡಿಸುತ್ತವೆ ಮತ್ತು ಅವು ನರಕ ಮತ್ತು ಯಾತನೆಗಳಿಗೆ ಮಾತ್ರ ಕಾರಣವಾಗುತ್ತವೆ. ವಿದುರನು ಮಾತನಾಡುತ್ತಿರುವಾಗ ಅವನ ಕಣ್ಣುಗಳ ಮುಂದೆ ಒಂದು ದೃಷ್ಟಿ ಮೂಡಿತು. ಒಂದು ಮೇಕೆಯ ಗಂಟಲು ಚುಚ್ಚುವ ಬೇಟೆಗಾರನ ಕೊಕ್ಕೆ ಚಿತ್ರವು ಎದ್ದು ಕಾಣುವಂತಿತ್ತು ಮತ್ತು ಅದು ಅವುಗಳ ನಡುವೆ ಗಾಳಿಯಲ್ಲಿ ಜೀವಂತವಾಗಿ ಬರುವಂತೆ ತೋರುತ್ತಿತ್ತು. ಪಾಂಡವರ ಸಂಪತ್ತನ್ನು ನುಂಗಬೇಡಿ. ವಿದುರನು ದುರ್ಯೋಧನನಿಗೆ ಎಚ್ಚರಿಕೆ ನೀಡಿದನು. ಅವರನ್ನು ನಿಮ್ಮ ಶತ್ರುಗಳನ್ನಾಗಿ ಮಾಡಿಕೊಳ್ಳಬೇಡಿ, ಏಕೆಂದರೆ ನೀವು ಕಠಿಣ ಮಾತುಗಳನ್ನು ಹೇಳಿದಾಗ ನೀವು ವಿನಾಶದ ಬೀಜಗಳನ್ನು ಬಿತ್ತುತ್ತೀರಿ ಮತ್ತು ಅವು ಒಂದು ದಿನ ಫಲ ನೀಡುತ್ತವೆ. ಧೃತರಾಷ್ಟ್ರನ ಮಗನು ವಿದುರನನ್ನು ತಿರಸ್ಕಾರ ಮತ್ತು ತಿರಸ್ಕಾರದ ಮಿಶ್ರಣದಿಂದ ನೋಡಿದನು.
ಅವನು ತನ್ನ ಚಿಕ್ಕಪ್ಪನ ಮಾತುಗಳಿಗೆ ಕಿವಿಗೊಡಲಿಲ್ಲ, ಏಕೆಂದರೆ ಅವನು ಲೈಸ್ಫೇರ್ ಮತ್ತು ಸ್ವೇನ್ನ ಆಟವನ್ನು ಗೆದ್ದಿದ್ದಾನೆ ಎಂದು ಅವನಿಗೆ ಮನವರಿಕೆಯಾಯಿತು. ಆದರೆ ವಿದುರನಿಗೆ ಚೆನ್ನಾಗಿ ತಿಳಿದಿತ್ತು. ದಿಗಂತದಲ್ಲಿ ಕತ್ತಲು ಕೂಡುತ್ತಿರುವುದನ್ನು ಅವನು ನೋಡಿದನು. ಚಂಡಮಾರುತದ ಮೋಡವು ಸ್ಫೋಟಗೊಳ್ಳುತ್ತಿದ್ದಂತೆ ಅಯ್ಯೋ, ಅವನು ಹತಾಶೆಯಿಂದ ಕೂಗಿದ. ಅನೇಕ ಕುರುಗಳು ನಿಮ್ಮನ್ನು ಈ ಅಪ್ರಾಮಾಣಿಕತೆಯ ಹಾದಿಯಲ್ಲಿ ಅನುಸರಿಸಿದ್ದಾರೆ. ಸೋರೆಕಾಯಿಗಳು ಸಹ ಮುಳುಗಬಹುದು ಮತ್ತು ಕಲ್ಲುಗಳು ತೇಲಬಹುದು. ಕೌರವರ ರಾಜ್ಯದ ಭವ್ಯವಾದ ಭವನದಲ್ಲಿ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಹೆಮ್ಮೆ ಮತ್ತು ದುರಹಂಕಾರದಿಂದ ಹೊಳೆಯುತ್ತಿದ್ದ. ತನ್ನ ಕಣ್ಣುಗಳೊಂದಿಗೆ ಗಮನದ ಕೇಂದ್ರಬಿಂದುವಾಗಿದ್ದನು. ಅವನು ಈಗಷ್ಟೇ ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನ ವಿರುದ್ಧ ದಾಳಗಳ ಆಟದಿಂದ ಜಯಶಾಲಿಯಾಗಿ ಹೊರಹೊಮ್ಮಿದ್ದನು. ತನ್ನ ಮುಖದ ಮೇಲೆ ಹಾಸ್ಯದೊಂದಿಗೆ ಯುಧಿಷ್ಠಿರಳ ಸುಂದರವಾದ ಹೆಂಡತಿಯಾದ ದ್ರೌಪದಿಯನ್ನು ಕರೆತರಲು ಅವನು ಸೂತರ ಸಂದೇಶವಾಹಕರಾದ ಪ್ರತಿಕಾಮಿಗೆ ಆಜ್ಞಾಪಿಸಿದನು. ಭಯದಿಂದ ನಡುಗಿದ ಪ್ರತಿಕಾಮಿನ್ ಪಾಂಡವರ ವಾಸಸ್ಥಾನಕ್ಕೆ ಧಾವಿಸಿ ನಾಯಿಯಂತೆ ಸಿಂಹದ ಗುಹೆಯೊಳಗೆ ಪ್ರವೇಶಿಸಿದನು. ಅವನು ದ್ರೌಪದಿಯ ಬಳಿಗೆ ಬಂದು ದುರ್ಯೋಧನನ ಸಂದೇಶವನ್ನು ತಲುಪಿಸಿದನು. ಯುಧಿಷ್ಠಿರನಾದ ನಾನು ದುರ್ಯೋಧನನು ಕೆಲವುಗಳ ಅಮಲಿನಲ್ಲಿದ್ದು ನಿನ್ನನ್ನು ನನ್ನ ಬಹುಮಾನವಾಗಿ ಪಡೆದುಕೊಂಡಿದ್ದೇನೆ. ಆದ್ದರಿಂದ ಈಗ ಧೃತರಾಷ್ಟ್ರನ ನಿವಾಸಕ್ಕೆ ಬಾಹೋ ಯಜ್ಞಸೇನಿಯೇ, ನಾನು ನಿನ್ನನ್ನು ಕರೆದೊಯ್ದು ಸ್ವಲ್ಪ ಕೆಲಸದಲ್ಲಿ ತೊಡಗಿಸುತ್ತೇನೆ. ದ್ರೌಪದಿಯ ಕಣ್ಣುಗಳು ಆಘಾತ ಮತ್ತು ಕೋಪದಿಂದ ಅಗಲವಾದವು. ಓ ಪ್ರತಿಕಾಮಿನೇ, ನೀನು ಹೀಗೇಕೆ ಹೇಳುತ್ತಿದ್ದೀಯ? ಅವಳು ಕೇಳಿದಳು. ತನ್ನ ಹೆಂಡತಿಯನ್ನು ಕಟ್ಟಿಹಾಕುವ ರಾಜಕುಮಾರನು ಯಾರು? ರಾಜನು ಖಂಡಿತವಾಗಿಯೂ ದಾಳಗಳ ಅಮಲಿನಲ್ಲಿದ್ದನು. ಇಲ್ಲದಿದ್ದರೆ ಕಟ್ಟಿಹಾಕಲು ಅವನಿಗೆ ಬೇರೆ ಯಾವುದೇ ವಸ್ತು ಸಿಗಲಿಲ್ಲವೇ? ಪ್ರತಿಕಾಮಿನನು ನಡುಗುತ್ತಾ ಉತ್ತರಿಸಿದನು, ತನ್ನ ಬಳಿ ಕಟ್ಟಿಹಾಕಲು ಬೇರೇನೂ ಇಲ್ಲದಿದ್ದಾಗ ಆಗ ಪಾಂಡುವಿನ ಮಗ ಅಜಾತಶತ್ರುವು ನಿನ್ನನ್ನು ಕಟ್ಟಿಹಾಕಿದನು. ರಾಜನು ಮೊದಲು ತನ್ನ ಸಹೋದರರನ್ನು ಕಟ್ಟಿಹಾಕಿದನು, ನಂತರ ಸ್ವತಃ ಮತ್ತು ನಂತರ ಓ ರಾಜಕುಮಾರಿಯೇ ನಿನ್ನನ್ನು ಕಟ್ಟಿಹಾಕಿದನು. ದ್ರೌಪದಿಯ ಮುಖವು ಕೋಪದಿಂದ ಕಪ್ಪಾಯಿತು. ಓ ಸೂತ ಜನಾಂಗದ ಮಗನೇ, ಹೋಗಿ ಸಭೆಯಲ್ಲಿ ಹಾಜರಿದ್ದ ಆ ಜೂಷುಕೋರನನ್ನು ಕೇಳಿ ಅವನು ಮೊದಲು ಯಾರನ್ನು ಕಳೆದುಕೊಂಡಿದ್ದಾನೆ, ಅವನು ಅಥವಾ ನಾನು ಇದನ್ನು ದೃಢೀಕರಿಸಿ ಇಲ್ಲಿಗೆ ಬಂದು ನಂತರ ಓ ಸುತ ಜನಾಂಗದ ಮಗನೇ, ನನ್ನನ್ನು ನಿನ್ನೊಂದಿಗೆ ಕರೆದೊಯ್ಯಿರಿ. ದ್ರೌಪದಿಯ ಮಾತುಗಳನ್ನು ಪುನರಾವರ್ತಿಸುತ್ತಾ ಸಂದೇಶವಾಹಕನು ಸಭೆಗೆ ಹಿಂದಿರುಗಿದನು. ಆದರೆ ದುರ್ಯೋಧನನ ಉದ್ದೇಶಗಳ ಉತ್ಸಾಹ ಮತ್ತು ಸಂಕಲ್ಪವನ್ನು ಅರಿತ ಕೌರವರೆಲ್ಲರೂ ಮೌನವಾಗಿ ಕುಳಿತಿದ್ದರು. ಆದಾಗ್ಯೂ ಯುಧಿಷ್ಠಿರನು ಮೂರ್ಛೆಗೊಂಡ ವ್ಯಕ್ತಿಯಂತೆ ಸೂತನ ವಿಚಾರಣೆಗೆ ಯಾವುದೇ ಉತ್ತರವನ್ನು ನೀಡದೆ ನಿಶ್ಚಲನಾಗಿದ್ದನು. ನಂತರ ದುರ್ಯೋಧನನು ತನ್ನ ಸಹೋದರ ದುಶಾಸನನಿಗೆ ದ್ರೌಪದಿಯನ್ನು ಸಭೆಯ ಮುಂದೆ ಕರೆತರುವಂತೆ ಆದೇಶಿಸಿದನು. ದುಶಾಸನನು ರಕ್ತಸಿಕ್ತ ಕಣ್ಣುಗಳೊಂದಿಗೆ ಎದ್ದು ಪಾಂಡವರ ವಾಸಸ್ಥಾನವನ್ನು ಪ್ರವೇಶಿಸಿದನು. ದ್ರೌಪದಿಗೆ ಕಠಿಣವಾಗಿ ಮಾತನಾಡುತ್ತಾ, ಬನ್ನಿ, ಪಾಂಚಾಲದ ರಾಜಕುಮಾರಿಯಾದವೋ ಕೃಷ್ಣನೇ, ನೀನು ನಮ್ಮಿಂದ ಗೆದ್ದುಕೊಂಡಿದ್ದೀಯ ಮತ್ತು ಕಮಲದ ಎಲೆಗಳಂತೆ ದೊಡ್ಡ ಕಣ್ಣುಗಳುಳ್ಳವಳೇ, ಈಗ ಬಂದು ಕುರುಗಳನ್ನು ನಿನ್ನ ಪ್ರಭುಗಳಾಗಿ ಸ್ವೀಕರಿಸು. ತನ್ನ ಹಣೆಯ ಮೇಲೆ ಕೈಗಳನ್ನು ಉಜ್ಜಿದಾಗ ದ್ರೌಪದಿಯ ಮುಖವು ದುಃಖದಿಂದ ಮಸುಕಾಯಿತು. ಧೃತರಾಷ್ಟ್ರನ ಮನೆಯ ಹೆಂಗಸರು ಇದ್ದ ಸ್ಥಳಕ್ಕೆ ಧಾವಿಸಿದಳು, ಆದರೆ ದುಶ್ಯಾಸನವು ಅವಳನ್ನು ಹಿಡಿದುಕೊಂಡಿತು. ದ್ರೌಪದಿ ಅವರ ಮುಂದೆ ನಿಂತಾಗ ಕುರುವರ ಸಭಾಂಗಣವು ಅವಮಾನ ಮತ್ತು ದುಃಖದ ಭಾರದಿಂದ ತುಂಬಿತ್ತು. ದುಶ್ಯಾಸನದ ಕ್ರೂರ ಕೈಗಳಿಂದ ಆಕೆಯ ಘನತೆ ಘಾಸಿಗೊಂಡಿತ್ತು. ದೃಢವಾದ ಧ್ವನಿಯಲ್ಲಿ ಅವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಸ್ವಲ್ಪ ಕಾಯಿರಿ, ಕೆಟ್ಟ ಮನುಷ್ಯರೇ, ದುಶ್ಯಾಸನ ನನಗೆ ಒಂದು ಕಾರ್ಯವಿಲಿ. ನಾನು ಇನ್ನೂ ಮಾಡದ ಉನ್ನತ ಕರ್ತವ್ಯ. ಅವಳ ಮಾತುಗಳು ಧಿಕ್ಕಾರದಿಂದ ತೊಟ್ಟಿಕ್ಕಿದವು
ಮತ್ತು ಅವಳ ಕಣ್ಣುಗಳು ಕತ್ತಲಿನಲ್ಲಿ ಚುಚ್ಚಿದಂತೆ ತೋರುವ ಬೆಂಕಿಯಿಂದ ಹೊಳೆಯುತ್ತಿದ್ದವು. ಅವಳು ಮಾತನಾಡುತ್ತಿರುವಾಗ ಸಭಾಂಗಣದೊಳಗೆ ವೈಶಂಪಾಯನನ ಧ್ವನಿಯು ಪ್ರತಿಧ್ವನಿಸಿತು. ದ್ರೌಪದಿಯ ದುಃಖವನ್ನು ನೆನಪಿಸಿತು. ಮೊದಲಿಗಿಂತ ಹೆಚ್ಚು ಬಲದಿಂದ ಎಳೆದೊಯ್ದ ದುಃಖಿತ ಮತ್ತು ಅಸಹಾಯಕ ದ್ರೌಪದಿ ನೆಲದ ಮೇಲೆ ಬಿದ್ದು ಕುರುಗಳ ಆ ಸಭೆಯಲ್ಲಿ ಹೀಗೆ ಅಳತೊಡಗಿದಳು. ಆ ದೃಶ್ಯವು ದುರಂತದಂತೆ ತೆರೆದುಕೊಂಡಿತು. ನೈತಿಕತೆಯ ರಚನೆಯೇ ಛಿದ್ರಗೊಂಡಂತೆ ದ್ರೌಪದಿಯ ಮಾತುಗಳು ನದಿಯಂತೆ ಸುರಿದವು. ಅಯ್ಯೋ, ಹಿಂದೆ ಒಮ್ಮೆ ಮಾತ್ರ ಸ್ವಯಂವರದ ಸಂದರ್ಭದಲ್ಲಿ ನನ್ನನ್ನು ಆಂಫಿಥಿಯೇಟರ್ನಲ್ಲಿ ಒಟ್ಟುಗೂಡಿದ ರಾಜರು ನೋಡಿದರು ಮತ್ತು ನಂತರ ಒಮ್ಮೆಯೂ ನೋಡಲಿಲ್ಲ. ಇಂದು ನನ್ನನ್ನು ಈ ಸಭೆಯ ಮುಂದೆ ಕರೆತರಲಾಗಿದೆ. ಆಕೆ ತನ್ನ ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ಆಕೆಯ ಧ್ವನಿಯು ಭಾವೋದ್ರೇಕದಿಂದ ನಡುಗಿತ್ತು. ಜನಸಮೂಹದ ನೋಟಕ್ಕೆ ಒಡ್ಡಿಕೊಂಡಾಗ ಒಂದು ಅಸಹನೀಯ ತೂಕದ ಕೆಳಗೆ ಪುಡಿಮಾಡಿದ ಹೂವಿನಂತೆ ಸಭೆಯು ಮೌನವಾಳಿತು. ಅವರ ಮುಖಗಳು ಅವಮಾನ ಮತ್ತು ಅಪರಾಧ ಭಾವದಿಂದ ಕೆತ್ತಲ್ಪಟ್ಟವು. ಭೀಷ್ಮನ ಧ್ವನಿಯು ಮೌನವನ್ನು ಮುರಿಯಿತು. ಅವನ ಮಾತುಗಳು ಬುದ್ಧಿವಂತಿಕೆ ಮತ್ತು ವಿಷಾದದಿಂದ ಕೂಡಿದವು. ನಾನು ಈಗಾಗಲೇ ಹೇಳಿದ್ದೇನೆ, ಓ ಧನ್ಯನೇ, ನೈತಿಕತೆಯ ಹಾದಿ ಸೂಕ್ಷ್ಮವಾಗಿದೆ. ಈ ಜಗತ್ತಿನಲ್ಲಿ ಬಲವಾದ ಮನುಷ್ಯನು ನೈತಿಕತೆ ಎಂದು ಕರೆಯುವುದನ್ನು ಇತರರು ಪರಿಗಣಿಸುತ್ತಾರೆ. ಇಲ್ಲದಿದ್ದರೆ ಅದು ನಿಜವಾಗಿರಬಹುದು. ಅವನ ಕಣ್ಣುಗಳು ದ್ರೌಪದಿಯ ಆತ್ಮವನ್ನು ನೋಡಿದಂತೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಸಭೆಯ ಗಮನವು ಯುಧಿಷ್ಠಿರನ ಕಡೆಗೆ ತಿರುಗಿತು ಮತ್ತು ಭೀಷ್ಮನ ಮಾತುಗಳು ಮಾತನಾಡದ ಪ್ರಶ್ನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ನೀನು ಗೆದ್ದಿದೆಯೋ ಇಲ್ಲವೋ ಎಂದು ಘೋಷಿಸುವುದು ಅವನಿಗೆ ಯೋಗ್ಯವಾಗಿದೆ. ಜವಾಬ್ದಾರಿಯ ಭಾರವು ಹಿರಿಯ ಪಾಂಡವನ ಹೆಗಲ ಮೇಲೆ ನಿಂತಿತು. ಅವನ ಕಣ್ಣುಗಳು ದ್ರೌಪದಿಯ ಮೇಲೆ ಆಳವಾದ ಪ್ರೀತಿ ಮತ್ತು ಕಾಳಜಿಯಿಂದ ನಿಂತವು. ಆ ಕ್ಷಣದಲ್ಲಿ ಸಭೆಯು ತನ್ನ ಕುಸ್ಸಿರನ್ನು ಹಿಡಿದಿಟ್ಟುಕೊಂಡು ಯುಧಿಷ್ಠಿರನ ಉತ್ತರಕ್ಕಾಗಿ ಕಾಯುತ್ತಿರುವಂತೆ ಕಾಣಿಸಿತು. ಅವನು ತನ್ನ ಕುಟುಂಬದ ಸದ್ಗುಣವನ್ನು ಎತ್ತಿ ಹಿಡಿಯುತ್ತಾನೆಯೇ ಅಥವಾ ಕೌರವರನ್ನು ನುಂಗಿದ ಕತ್ತಲೆಗೆ ಅವನು ಬಲಿಯಾಗುತ್ತಾನೆಯೇ? ಪಾಂಡವರ ಭವಿಷ್ಯ ಮತ್ತು ವಾಸ್ತವವಾಗಿ ಕುರುಗಳ ಭವಿಷ್ಯವು ದ್ರೌಪದಿ ಅವರ ಮುಂದೆ ನಿಂತಾಗ ಅವಳ ಹೃದಯವು ಬಹುತೇಕ ದೈವಿಕವೆಂದು ತೋರುವ ಧೈರ್ಯದಿಂದ ಬಡಿದುಕೊಳ್ಳುತ್ತಿತ್ತು. ರಾಜರು ಮತ್ತು ಕುಲೀನರು ತಮ್ಮ ಮುಂದೆ ನಡೆಯುತ್ತಿರುವ ನಾಟಕವನ್ನು ನೋಡಲು ನೆರೆದಿದ್ದ ಬೃಹತ್ ಸಭೆಯ ಮಧ್ಯದಲ್ಲಿ ರಾಜ ದ್ರುಪದನ ಸುಂದರ ಮಗಳಾದ ಯಜ್ಞಸೇನಿಯು ಅನಿಯಂತ್ರಿತವಾಗಿ ಅಳುತ್ತಾ ನಿಂತಳು. ಅವಳ ಗಂಡನ ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವನು ಅವಳ ಪಕ್ಕದಲ್ಲಿ ಮೌನವಾಗಿ ಕುಳಿತಿದ್ದರು. ಅವರ ಕಣ್ಣುಗಳು ಅವಮಾನದಿಂದ ಕೆಳಮುಖವಾಗಿದ್ದವು. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಈ ದೃಶ್ಯವನ್ನು ದ್ವೇಷ ಮತ್ತು ವಿನೋದದ ಮಿಶ್ರಣದಿಂದ ನೋಡಿದನು. ಯಜ್ಞಸೇನಿಯ ಕಣ್ಣೀರು ಶರತ್ಕಾಲದ ಮಳೆಯಂತೆ ಬೀಳುತ್ತಿದ್ದಂತೆ ಆಕೆ ತನ್ನ ವಿರುದ್ಧ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಮಾತನಾಡುವಂತೆ ಒಟ್ಟುಗೂಡಿದ ರಾಜರನ್ನು ಪದೇ ಪದೇ ಬೇಡಿಕೊಂಡಳು. ಆದರೆ ಅವರ ಮೌನವು ಕಿವುಡಾಗಿತ್ತು ಮತ್ತು ಅವರು ಮೂಕವಾಗಿರುವುದನ್ನು ನೋಡಿದಾಗ ದುರ್ಯೋಧನನ ನಗು ವಿಶಾಲವಾಯಿತು. ಅವನು ಯಜ್ಞಸೇನಿಯ ಬಳಿ ಹೋದನು. ಅವನ ಕಣ್ಣುಗಳು ವಿಜಯದಿಂದ ಮಿನುಗುತ್ತಿದ್ದವು ಮತ್ತು ಅವಳ ಅದೃಷ್ಟವನ್ನು ಮುಚ್ಚುವ ಪದಗಳನ್ನು ಮಾತನಾಡುತ್ತಿದ್ದವು. ಯಜ್ಞಸೇನಿಯೇ, ನಿಮ್ಮ ಪ್ರಶ್ನೆಯು ನಿಮ್ಮ ಗಂಡಂದಿರ ಉತ್ತರದ ಮೇಲೆ ಅವಲಂಬಿತವಾಗಿದೆ. ಯುಧಿಷ್ಠಿರನು ಅವರ ಒಡೆಯನಲ್ಲ ಮತ್ತು ನೀವು ಈ ಗುಲಾಮಗಿರಿಯ ಸ್ಥಿತಿಯಿಂದ ಮುಕ್ತರಾಗುತ್ತೀರಿ ಎಂದು ಅವರು ಈ ಗಣ್ಯರ ಮುಂದೆ ಘೋಷಿಸಲಿ ಎಂದು ಅವರು ಹೇಳಿದರು. ಅವರ ಧ್ವನಿಯು ಸಹಾನುಭೂತಿಯಿಂದ ತೊಟ್ಟಿಕ್ಕಿತ್ತು. ಇಂದ್ರನಂತೆಯೇ ಇರುವ ಧರ್ಮದ ಶ್ರೇಷ್ಠ ಮಗನು ಅವನು ನಿಮ್ಮ ಒಡೆಯನಲ್ಲವೇ ಎಂದು ದೃಢೀಕರಿಸಲಿ. ಪಾಂಡವರ ಪ್ರಸ್ತಾಪವನ್ನು ಅಥವಾ ನಮ್ಮ ಪ್ರಸ್ತಾಪವನ್ನು ತಡಮಾಡದೆ ಸ್ವೀಕರಿಸಿ, ಏಕೆಂದರೆ
ನಾವು ಕೌರವರು ನಿಮ್ಮ ಸಂಕಷ್ಟದಲ್ಲಿ ಅಸಹಾಯಕರಾಗಿದ್ದೇವೆ. ದುರ್ಯೋಧನನ ಮಾತುಗಳಿಗೆ ಸಭೆಯು ಚಪ್ಪಾಳೆ ತಟ್ಟಿತ್ತು. ರಾಜರು ಮತ್ತು ಕುಲೀನರು ಸಮಾನವಾಗಿ ತಮ್ಮ ಅನುಮೋದನೆಯನ್ನು ಕೂಗಿದರು ಮತ್ತು ಪರಸ್ಪರ ತಲೆಯಾಡಿಸಿದರು ಮತ್ತು ನಗುತ್ತಿದ್ದರು. ಕೆಲವರು ದುಃಖದಿಂದ ಕೂಗಿದರು. ಇತರರು ಯುಧಿಷ್ಠಿರನ ಪ್ರತಿಕ್ರಿಯೆಯನ್ನು ಕೇಳಲು ಉತ್ಸುಕರಾಗಿ ಮುಖಗಳನ್ನು ಬದಿಗೆ ತಿರುಗಿಸಿ ನೋಡಿದರು. ಗದ್ದಲವು ಕಡಿಮೆಯಾಗುತ್ತಿದ್ದಂತೆ ಚಂದನದ ಪೇಸ್ತದಿಂದ ಆವೃತವಾದ ಆತನ ತೋಳುಗಳನ್ನು ಹಿಡಿದುಕೊಂಡಿದ್ದ ಭೀಮಸೇನನು ಮಾತನಾಡಲು ಎದ್ದು ನಿಂತನು. ಆತನ ಧ್ವನಿಯು ಸಭಾಂಗಣದ ಅಡಿಪಾಯವನ್ನು ಅಲುಗಾಡಿಸುತ್ತಾ ದೊಡ್ಡ ಗಂಭೀರನಂತೆ ಸಭಾಂಗಣದಾದ್ಯಂತ ಗುಡುಗಿತು. ನಮ್ಮ ಹಿರಿಯ ಸಹೋದರ ನ್ಯಾಯವಂತ ರಾಜ ಯುಧಿಷ್ಠಿರನು ನಮ್ಮ ಒಡೆಯನಾಗಿರದಿದ್ದರೆ ನಾವು ಈ ಅನ್ಯಾಯಕ್ಕಾಗಿ ಕುರು ಜನಾಂಗವನ್ನು ಎಂದಿಗೂ ಕ್ಷಮಿಸುತ್ತಿರಲಿಲ್ಲ ಎಂದು ಘೋಷಿಸಿದನು. ಆತನು ನಮ್ಮ ಎಲ್ಲಾ ಗುಣಗಳ ಒಡೆಯನಾಗಿದ್ದಾನೆ, ನಮ್ಮ ಜೀವನದ ಒಡೆಯನಾಗಿದ್ದಾನೆ. ಆತ ತನ್ನನ್ನು ತಾನು ಸೋಲಿಸಿದನೆಂದು ಭಾವಿಸಿದರೆ ನಾವೂ ಸಹ ಸೋತಿದ್ದೇವೆ. ಮತ್ತು ಯಾರಾದರೂ ಪಂಚಲ ರಾಜಕುಮಾರಿಯ ಆ ಬೀಗಗಳನ್ನು ಮುಟ್ಟಲು ಧೈರ್ಯ ಮಾಡಿದರೆ ನನ್ನ ಈ ಪ್ರಬಲ ತೋಳುಗಳನ್ನು ಕಬ್ಬಿಣದ ಗದೆಯಂತೆ ನೋಡಿ. ಭೀಮನ ಮಾತುಗಳು ಆತನ ಶೌರ್ಯ ಮತ್ತು ಭಕ್ತಿಯನ್ನು ವಿಸ್ಮಯದಿಂದ ನೋಡುತ್ತಿದ್ದ ಒಟ್ಟುಗೂಡಿದ ರಾಜರ ಬೆನ್ನೆಲುಬುಗಳನ್ನು ನಡುಗಿಸಿದವು. ಸಂಯಮವನ್ನು ಒತ್ತಾಯಿಸುತ್ತಿದ್ದ ಭೀಷ್ಮ, ದ್ರೋಣ ಮತ್ತು ವಿದುರರೂ ಸಹ ಹೇ ಭೀಮೇ, ತಾಳ್ಮೆಯಿಂದಿರಿ, ನಿನಗೆ ಎಲ್ಲವೂ ಸಾಧ್ಯ ಎಂದು ತಮ್ಮ ತಲೆಯಾಡಿಸಿದರು. ಕೌರವರ ಸಾಮ್ರಾಜ್ಯದ ಭವ್ಯವಾದ ಸಭಾಭವನದಲ್ಲಿ ಕುಲೀನ ರಾಜಕುಮಾರರು ಮತ್ತು ಕುತಂತ್ರದ ದುರ್ಯೋಧನನ ನಡುವೆ ತೀವ್ರ ಚರ್ಚೆಯು ನಡೆಯುತ್ತಿತ್ತು. ವಿಷಯವು ಪಂಚಾಲದ ಸುಂದರ ರಾಜಕುಮಾರಿ ದ್ರೌಪದಿ ಅವರ ಹಣೆಬರಹವಾಗಿತ್ತು. ಅವರನ್ನು ಯುಧಿಷ್ಠಿರನು ಡೈಸ್ನಲ್ಲಿ ಗೆದ್ದಿದ್ದನು ಮತ್ತು ಈಗ ಗುಲಾಮ ಎಂದು ಪರಿಗಣಿಸಲಾಗಿ ಒಬ್ಬ ಸೂತನ ಮಗನಾದ ಕರ್ಣನು ಅವರ ಮುಂದೆ ನಿಂತು, ಭೀಷ್ಮ, ವಿದುರ ಮತ್ತು ದ್ರೋಣ ಎಂಬ ಮೂವರು ವ್ಯಕ್ತಿಗಳು ಸ್ವತಂತ್ರರಾಗಿದ್ದಾರೆ ಮತ್ತು ಅವರ ಮನಸ್ಸನ್ನು ಮುಕ್ತವಾಗಿ ಮಾತನಾಡುತ್ತಾರೆ ಎಂದು ಘೋಷಿಸಿದನು. ಆದಾಗ್ಯೂ ದ್ರೌಪದಿ ಅವರ ಪತಿ, ಸೊಸೆ ಮತ್ತು ರಾಜಕುಮಾರಿಯ ಸ್ಥಾನಮಾನವು ಅವಳನ್ನು ತನ್ನ ಗಂಡಂದಿರ ಮೇಲೆ ಅವಲಂಬಿತಳನ್ನಾಗಿ ಮಾಡಿತು. ಅವರು ಡೈಸ್ ಆಟದಲ್ಲಿ ಎಲ್ಲಾ ಸಂಪತ್ತು ಮತ್ತು ಅಧಿಕಾರವನ್ನು ಕಳೆದುಕೊಂಡಿದ್ದರು. ಭೀಮನ ಉಗ್ರ ಯೋಧನು ಎದ್ದು ನಿಂತನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಅವನು ಕರ್ಣನ ಮಾತುಗಳನ್ನು ಒಪ್ಪಿಕೊಂಡನು, ಆದರೆ ದುರ್ಯೋಧನನ ಕಡೆಗೆ ತನ್ನ ಕೋಪವನ್ನು ನಿರ್ದೇಶಿಸಿದನು. ಅವನು ದ್ರೌಪದಿ ಅವರನ್ನು ಸಭೆಯ ಮುಂದೆ ನಿಲ್ಲಿಸದಿದ್ದರೆ ಅವರ ಶತ್ರುಗಳು ಅಂತಹ ಮಾತುಗಳನ್ನು ಮಾತನಾಡಲು ಧೈರ್ಯ ಮಾಡುತ್ತಿರಲಿಲ್ಲ ಎಂದು ಹೇಳಿದನು. ಭೀಮನನ್ನು ಪ್ರಚೋದಿಸಲು ಮತ್ತು ಅವನನ್ನು ಮತ್ತಷ್ಟು ಅವಮಾನಿಸಲು ಉತ್ಸುಕನಾಗಿದ್ದ ದುರ್ಯೋಧನನು ತನ್ನ ಸ್ವಂತ ತೊಡೆಯನ್ನೇ ದ್ರೌಪದಿಗೆ ತೋರಿಸಿದನು. ಅದು ಬಾಳೆ ಮರದ ಕಾಂಡದಂತೆ ಇತ್ತು. ಈ ದೃಶ್ಯವು ಭೀಮನ ಕಣ್ಣುಗಳಿಂದ ಹಾರುವ ಕಿಡಿಗಳನ್ನು ಕಳುಹಿಸಿತು, ಏಕೆಂದರೆ ಅವನು ಮುಂಬರುವ ಮಹಾ ಸಂಘರ್ಷದಲ್ಲಿ ದುರ್ಯೋಧನನ ತೊಡೆಯ ಒಡೆಯುವ ಪ್ರತಿಜ್ಞೆ ಮಾಡಿದನು. ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ವಿದುರನು ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಮುಂದೆ ಬಂದನು. ಭರತರಿಗೆ ಅಪಾಯವನ್ನುಂಟು ಮಾಡುವ ಅಪಾಯವನ್ನು ವಿಧಿಯೇ ನಿಗದಿಪಡಿಸಿದೆ ಎಂದು ಆತ ಅವರಿಗೆ ಎಚ್ಚರಿಕೆ ನೀಡಿದನು. ಸದ್ಗುಣಕ್ಕೆ ಕಿರುಕುಳ ನೀಡಿದರೆ ಇಡೀ ಸಭೆಯು ಕಲುಷಿತಗೊಳ್ಳುತ್ತದೆ ಎಂದು ಆತ ಎಚ್ಚರಿಸಿದನು. ಕೌರವರು ಎಲ್ಲಾ ಸರಿಯಾದ ಪರಿಗಣನೆಗಳನ್ನು ನಿರ್ಲಕ್ಷಿಸಿ ಪಾಪದ ಸಮಾಲೋಚನೆಗಳಲ್ಲಿ ತೊಡಗಿದ್ದರು. ಭೀಮ ಮತ್ತು ದ್ರೌಪದಿಯನ್ನು ಪ್ರಚೋದಿಸುವ ಉದ್ದೇಶ ಹೊಂದಿದ್ದ ದುರ್ಯೋಧನನು ತನ್ನ ಸಹೋದರರ ಮಾತುಗಳಿಗೆ ಬದ್ಧರಾಗಿರುತ್ತೇನೆ ಎಂದು ಘೋಷಿಸಿದನು. ಆದರೆ ಕೃಷ್ಣನು ಅನನುಭವಿ ಎಂದು ಒಪ್ಪಿಕೊಳ್ಳುವಂತೆ ಯುಧಿಷ್ಠಿರನನ್ನು ಒತ್ತಾಯಿಸಿದನು. ಆದಾಗ್ಯೂ ಅರ್ಜುನನು ಆಟದಲ್ಲಿ
ತನ್ನನ್ನು ತಾನು ಕಳೆದುಕೊಳ್ಳುವ ಮೊದಲು ಅವರ ಸಹೋದರನು ನಿಜವಾಗಿಯೂ ಅವರ ಒಡೆಯನಾಗಿದ್ದನೆಂದು ಪ್ರತಿದಾಳಿ ಮಾಡಿದನು. ಅಷ್ಟರಲ್ಲಿ ಧೃತರಾಷ್ಟ್ರನ ಅರಮನೆಯ ಹೋಮಕೊಠಡಿಯಲ್ಲಿ ನರಿಗಳ ದುಃಖದ ಕೂಗು ಪ್ರತಿಧ್ವನಿಸಿತ್ತು. ಕತ್ತೆಗಳು ತಮ್ಮ ಉಸಿರುಗಟ್ಟಿಸುವ ಮೂಲಕ ಪ್ರತಿಕ್ರಿಯಿಸಿದವು ಮತ್ತು ಪಕ್ಷಿಗಳು ತಮ್ಮ ಕೂಗುಗಳೊಂದಿಗೆ ಸೇರಿಕೊಂಡವು. ವಿದುರ ಮತ್ತು ಗಾಂಧಾರಿಯು ಈ ಶಬ್ದಗಳ ಹಿಂದಿನ ಅಶುಭ ಅರ್ಥವನ್ನು ಅರ್ಥ ಮಾಡಿಕೊಂಡರು. ಆ ವಿನಾಶವು ಹತ್ತಿರದಲ್ಲಿದೆ. ಬುದ್ಧಿವಂತ ಮತ್ತು ನ್ಯಾಯವಂತನಾದ ಧೃತರಾಷ್ಟ್ರನು ತನ್ನ ದುಷ್ಟ ಮನಸ್ಸಿನ ಮಗನಾದ ದುರ್ಯೋಧನನನ್ನು ದ್ರೌಪದಿಗೆ ಅವಮಾನ ಮಾಡಿದ್ದಕ್ಕಾಗಿ ಕದರಿಸಿದನು. ನಂತರ ಅವನು ಅವಳ ಕಡೆಗೆ ತಿರುಗಿ ಅವಳು ಬಯಸಿದ ಯಾವುದೇ ವರವನ್ನು ಅರ್ಪಿಸಿದನು. ಯುಧಿಷ್ಠಿರನು ಗುಲಾಮಗಿರಿಯಿಂದ ಮುಕ್ತನಾಗಬೇಕೆಂದು ಮತ್ತು ಅವರ ಮಕ್ಕಳನ್ನು ಗುಲಾಮರ ಮಕ್ಕಳು ಎಂದು ಕರೆಯಬಾರದು ಎಂದು ಆಕೆ ಕೇಳಿದಾಗ ದ್ರೌಪದಿಯ ಹೃದಯವು ಕೃತಜ್ಞತೆಯಿಂದ ಉಬ್ಬಿಕೊಂಡಿತ್ತು. ಧೃತರಾಷ್ಟ್ರನು ಅವಳ ಮೊದಲ ಬಯಕೆಯನ್ನು ಈಡೇರಿಸಿದನು, ಆದರೆ ಇನ್ನೊಂದನ್ನು ಕೇಳುವಂತೆ ಅವಳನ್ನು ಒತ್ತಾಯಿಸಿದನು. ನಂತರ ದ್ರೌಪದಿ, ಭೀಮ, ಅರ್ಜುನ ಮತ್ತು ಅವಳಿ ಮಕ್ಕಳು ತಮ್ಮ ಕಾರುಗಳು ಮತ್ತು ಬಿಲ್ಲುಗಳಿಂದ ತಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಬೇಕೆಂದು ವಿನಂತಿಸಿದಳು. ರಾಜನು ಒಪ್ಪಿಕೊಂಡನು ಮತ್ತು ಅವಳು ಮೂರನೇ ವರವನ್ನು ಕೇಳದಿದ್ದಾಗ ಅವನು ಅವಳ ಸದ್ಗುಣ ಮತ್ತು ನಿಸ್ವಾರ್ಥತೆಯನ್ನು ಹೊಗಳಿದನು. ಅಂದಹಾರೆ ಕುರುಬರ ಸಭೆಯ ಮಧ್ಯದಲ್ಲಿ ಕರ್ಣನ ಮಾತುಗಳು ಪಾಂಡವರ ಹೃದಯದಲ್ಲಿ ಆಳವಾಗಿ ಹರಿದಾಡಿದವು. ಅವನು ದ್ರೌಪದಿಯ ಅಚಲವಾದ ನಿಷ್ಠೆ ಮತ್ತು ಶೌರ್ಯದ ಬಗ್ಗೆ ಮಾತನಾಡುತ್ತಾ, ಆಕೆ ತನ್ನ ಗಂಡನ ಕುಟುಂಬಕ್ಕೆ ಜೀವನಾಡಿಯಾಗಿದ್ದು ಹತಾಶೆಯ ವಿಶ್ವಾಸಘಾತುಕ ನೀರಿನಿಂದ ಅವರನ್ನು ರಕ್ಷಿಸಿದ್ದಾಳೆ ಎಂದು ಹೇಳಿದನು. ಅವಳು ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಕರೆತಂದಿದ್ದಾಳೆ ಎಂದು ಕರ್ಣನು ಸಭಾಂಗಣದ ಮೂಲಕ ಪ್ರತಿಧ್ವನಿಸುತ್ತಿದ್ದ ಅವನ ಧ್ವನಿಯಲ್ಲಿ ಘೋಷಿಸಿದನು. ಆ ಮಾತುಗಳು ಭೀಮನನ್ನು 1000 ಮುಳ್ಳುಗಳಂತೆ ಕಚ್ಚಿದವು. ತನ್ನ ಗಂಡನ ಪಕ್ಕದಲ್ಲಿ ಹಠಾತ್ತನೆ ನಿಂತ ದ್ರೌಪದಿಯನ್ನು ನೋಡಿದಾಗ ಅವನಿಗೆ ನಾಚಿಕೆ ಮತ್ತು ಕೋಪದ ಭಾರವು ತನ್ನ ಮೇಲೆ ಸುರಿಯಿತು. ಈ ಅವಮಾನಿತ ಹೆಂಡತಿಯಿಂದ ನಮ್ಮ ಮಗ ಹೇಗೆ ಹುಟ್ಟಬಹುದು? ಭೀಮನು ಅರ್ಜುನನಿಗೆ ಉತ್ತರಿಸಿದನು. ಅವನ ಧ್ವನಿಯು ಕೋಪ ಮತ್ತು ದುಃಖದಿಂದ ನಡುಗಿತು. ಎಂದೆಂದಿಗೂ ಶಾಂತ ಮತ್ತು ಬುದ್ಧಿವಂತನಾಗಿದ್ದ ಅರ್ಜುನನು ತನ್ನ ಸಹೋದರನ ದುಃಖವನ್ನು ಶಮನಗೊಳಿಸಲು ಮುಂದಾದನು. ಉನ್ನತ ವ್ಯಕ್ತಿಗಳು ಕೀಳು ವ್ಯಕ್ತಿಗಳು ಮಾತನಾಡುವ ಕಠಿಣ ಮಾತುಗಳಿಗೆ ಕಿವಿಗೊಡುವುದಿಲ್ಲ ಎಂದು ಅವನು ಸೌಮ್ಯವಾಗಿ ಹೇಳಿದನು. ನಾವು ನಮ್ಮ ಶತ್ರುಗಳ ಒಳ್ಳೆಯ ಕಾರ್ಯಗಳ ಮೇಲೆ ದಮನ ಹರಿಸಬೇಕೇ ಹೊರತು ಅವರ ಉಲ್ಲಂಘನೆಗಳ ಮೇಲೆ ಅಲ್ಲ. ಆದರೆ ಭೀಮನು ಸಾಂತ್ವನಕ್ಕೆ ಅತೀತನಾಗಿದ್ದನು. ಅವನ ಕಣ್ಣುಗಳು ತೀವ್ರವಾದ ಆಂತರಿಕ ಬೆಂಕಿಯಿಂದ ಕೊತ್ತಿ ಉರಿಯುತ್ತಿದ್ದವು. ಭೀಮನು ಹಿಂಜರಿಕೆಯಿಲ್ಲದೆ ಅಥವಾ ಪಶ್ಚಾತ್ತಾಪವಿಲ್ಲದೆ ಅವರ ಶತ್ರುಗಳನ್ನು ಆಗಾಗ್ಗೆ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅವನು ಅವರೆಲ್ಲರನ್ನೂ ಬೇರು ಮತ್ತು ಕೊಂಬೆಗಳನ್ನು ನಾಶಪಡಿಸುತ್ತಾನೆ ಮತ್ತು ಭೂಮಿಯನ್ನು ಅದರ ನಿರ್ವಿವಾದ ರಾಜನಾಗಿ ಆಳುತ್ತಾನೆ. ನಾನು ಪದಗಳಿಂದ ಅಥವಾ ಆಜ್ಞೆಗಳಿಂದ ಪ್ರಭಾವಿತನಾಗುವುದಿಲ್ಲ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ವಿಷದಿಂದ ತೊಟ್ಟಿಕ್ಕುತ್ತಿತ್ತು. ಭೀಮನ ಕೋಪವು ಕುದಿಯುವ ಹಂತವನ್ನು ತಲುಪುತ್ತಿದ್ದಂತೆ ಅರ್ಜುನನು ಅವನನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ಅವರ ಹಂಚಿಕೆಯ ಮಾನವೀಯತೆಗೆ ಮನವಿ ಮಾಡಿದನು. ಅವನು ತನ್ನ ಸಹೋದರನನ್ನು ಬೇಡಿಕೊಳ್ಳುವ ಕಣ್ಣುಗಳಿಂದ ನೋಡಿದನು ಮತ್ತು ನಿಧಾನವಾಗಿ ಕೋಪದ ಬೆಂಕಿ ಕಡಿಮೆಯಾಗಲು ಪ್ರಾರಂಭಿಸಿತು. ಆದರೆ ಅದು ರುಕೋದನ ಅಸ್ತಿತ್ವದಿಂದ ಹೊರಹೊಮ್ಮುವ ಮೊದಲು ಅವನ ಕಿವಿಗಳಿಂದ, ಇಂದ್ರಿಯಗಳಿಂದ ಮತ್ತು ಅವನ ಮುಖದಿಂದ ಇದು ನೋಡಲು ಭಯಾನಕ ದೃಶ್ಯವಾಯಿತು. ಎಂದಿನಂತೆ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಯುಧಿಷ್ಠಿರನು ಮಧ್ಯಪ್ರವೇಶಿಸಿ ಭೀಮನನ್ನು ತನ್ನ ಹಾದಿಯಲ್ಲಿ ನಿಲ್ಲಿಸಿದನು. ಅವನು ತನ್ನ ಸಹೋದರನ ಹೆಗಲ ಮೇಲೆ ತನ್ನ ತೋಳುಗಳನ್ನು ಸುತ್ತಿಕೊಂಡು
ಅವನ ಕಿವಿಯಲ್ಲಿ ಹಿತವಾದ ಮಾತುಗಳನ್ನು ಮಾತನಾಡುವಾಗ ಅವನನ್ನು ಹತ್ತಿರ ಹಿಡಿದುಕೊಂಡನು. ನನ್ನ ಸಹೋದರನೇ, ಸುಮ್ಮನಿರು ಎಂದು ರಾಜನು ಬೇಡಿಕೊಂಡನು. ನಾವು ನಮ್ಮ ಕೋಪಕ್ಕೆ ಬಲಿಯಾಗಬಾರದು. ಪರಾಕ್ರಮಶಾಲಿ ನಾಯಕನು ನಿಧಾನವಾಗಿ ಶಾಂತವಾಗುತ್ತಿದ್ದಂತೆ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದ ತಮ್ಮ ಚಿಕ್ಕಪ್ಪ ಧೃತರಾಷ್ಟ್ರನ ಕಡೆಗೆ ತಿರುಗಿದನು. ಆತನ ಮುಖದ ಮೇಲೆ ಭಯ ಮತ್ತು ಕುತೂಹಲದ ಮಿಶ್ರಣವನ್ನು ಕೆತ್ತಿದನು. ರಾಜನು ಕೈಗಳನ್ನು ಕೂಡಿ ವಿನಂತಿಯೊಂದಿಗೆ ಆತನ ಬಳಿಗೆ ಹೋದನು. ಅವರೆಲ್ಲರನ್ನೂ ನುಂಬುವ ಅಪಾಯವಿದ್ದ ಪ್ರಕ್ಷುಬ್ಧತೆಯ ನಡುವೆ ಬುದ್ಧಿವಂತ ವೃದ್ಧನಿಂದ ಮಾರ್ಗದರ್ಶನವನ್ನು ಕೇಳಿದರು. ಅಂತಿಮವಾಗಿ ಭೀಮನ ಕೋಪವು ಕೊನೆಗೊಂಡಾಗ ಒಳ್ಳೆಯ ಮತ್ತು ಕೆಟ್ಟ ನಿಷ್ಠೆ ಮತ್ತು ದ್ರೋಹದ ನಡುವಿನ ಈ ಮಹಾಕಾವ್ಯದ ಹೋರಾಟದಲ್ಲಿ ಮುಂದಿನ ಕ್ರಮಕ್ಕಾಗಿ ಕಾಯುತ್ತಾ ಸಭೆಯು ಮೌನವಾಯಿತು. ಹಸ್ತಿನಾಪುರದ ಮೇಲೆ ಸೂರ್ಯನು ಉದಯಿಸಲು ಪ್ರಾರಂಭಿಸಿ ನಗರದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದನು. ಪಾಂಡುವಿನ ಮಗ ಮತ್ತು ಅರ್ಜುನನ ಸಹೋದರ ರಾಜ ಯುಧಿಷ್ಠಿರನು ತನ್ನ ಚಿಕ್ಕಪ್ಪ ಧೃತರಾಷ್ಟ್ರನ ಮುಂದೆ ನಿಂತು ಅವರ ಭವಿಷ್ಯದ ಮಾರ್ಗವನ್ನು ಹುಡುಕಿದನು. ಓ ರಾಜನೇ, ನೀನು ನಮ್ಮ ಒಡೆಯನೇ. ಯುಧಿಷ್ಠಿರನು ತನ್ನ ಧ್ವನಿಯಲ್ಲಿ ಆಳವಾದ ಗೌರವದಿಂದ ಹೇಳಿದನು, ನಾವು ಏನು ಮಾಡಬೇಕೆಂದು ನಮಗೆ ಆಜ್ಞಾಪಿಸು. ಓ ಭರತನೇ, ನಾವು ಯಾವಾಗಲೂ ನಿನಗೆ ವಿಧೇಯರಾಗಿರಲು ಬಯಸುತ್ತೇವೆ. ಧೃತರಾಷ್ಟ್ರನ ಕಣ್ಣುಗಳು ದುಃಖ ಮತ್ತು ಬುದ್ಧಿವಂತಿಕೆಯ ಮಿಶ್ರಣದಿಂದ ಮುಸುಕಾಗಿದ್ದವು. ಆತ ತನ್ನ ಸೋದರಳಿಯರಿಗೆ ಎದುರಾಗುತ್ತಿರುವ ಹೋರಾಟಗಳನ್ನು ನೋಡಿದನು, ಆದರೆ ಅವರ ಶಕ್ತಿ ಮತ್ತು ಗುಣಲಕ್ಷಣಗಳನ್ನೂ ಸಹ ಆತನಿಗೆ ತಿಳಿದಿತ್ತು. ಯುಧಿಷ್ಠಿರನ ಸಂಸ್ಕೃತದ ಹೆಸರನ್ನು ಬಳಸಿ ಧೃತರಾಷ್ಟ್ರನು, ಅಜಾತಶತ್ರುವೇ, ನಿನಗೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಶಾಂತಿಯಿಂದ ಮತ್ತು ಸುರಕ್ಷಿತವಾಗಿ ಹೋಗು. ನನ್ನಿಂದ ಆಜ್ಞಾಪಿಸಲ್ಪಟ್ಟಂತೆ ಹೋಗಿ ನಿನ್ನ ಸಂಪತ್ತಿನೊಂದಿಗೆ ನಿನ್ನ ಸ್ವಂತ ರಾಜ್ಯವನ್ನು ಆಯಿರಿ. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ಅವನು ವಿರಾಮಗೊಳಿಸಿದನು. ಮಗು, ಒಬ್ಬ ವೃದ್ಧನ ಈ ಆಜ್ಞೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಾನು ನೀಡುವ ಈ ಆರೋಗ್ಯಕರ ಸಲಹೆಯನ್ನು ಮತ್ತು ಇದು ಪೌಷ್ಟಿಕ ಆಹಾರವೂ ಆಗಿದೆ. ನೀವು ನೈತಿಕತೆಯ ಸೂಕ್ಷ್ಮ ಮಾರ್ಗವನ್ನು ತಿಳಿದಿದ್ದೀರಿ. ದೊಡ್ಡ ಬುದ್ಧಿವಂತಿಕೆ ಮತ್ತು ನಮ್ರತೆಯನ್ನು ಹೊಂದಿದ್ದೀ. ಎಲ್ಲಿ ಬುದ್ಧಿವಂತಿಕೆ ಇದೆಯೋ ಅಲ್ಲಿ ತಾಳ್ಮೆ ಇದೆ. ಆದ್ದರಿಂದ ಭಾರತ ಶಾಂತಿಯ ಸಲಹೆಗಳನ್ನು ಅನುಸರಿಸಿ ಶತ್ರುಗಳ ಕೃತ್ಯಗಳ ಬಗ್ಗೆ ಯೋಚಿಸುವ ಬದಲು ಅವರ ಒಳ್ಳೆಯ ಕಾರ್ಯಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುವಾಗ ಧೃತರಾಷ್ಟ್ರನ ಮಾತುಗಳು ಪ್ರಾಮಾಣಿಕತೆಯಿಂದ ಸುರಿಯುತ್ತಿದ್ದವು. ಬುದ್ಧಿವಂತ ಮರವು ಗಾಳಿಯಲ್ಲಿ ಬಾಗುವಂತೆಯೇ ಸಲಹೆ ಮತ್ತು ಸಲಹೆಗೆ ಮುಕ್ತವಾಗಿರಲು ಅವನು ಯುಧಿಷ್ಠಿರನನ್ನು ಒತ್ತಾಯಿಸಿದನು. ದುರ್ಯೋಧನನ ಕಟುವಾದ ಮಾತುಗಳನ್ನು ನೆನಪಿಸಿಕೊಳ್ಳಬೇಡಿ ಎಂದು ಧೃತರಾಷ್ಟ್ರನು ಹೇಳಿದನು. ಅವನ ಧ್ವನಿಯು ಅವನ ಕುಟುಂಬದ ಮೇಲೆ ಬೀರಿದ ನೋವಿನ ಬಗ್ಗೆ ದುಃಖದ ಸುಳಿವನ್ನು ಹೊಂದಿತ್ತು. ನೀವು ಒಳ್ಳೆಯದನ್ನು ಮಾತ್ರ ನೆನಪಿಟ್ಟುಕೊಳ್ಳಲು ಬಯಸಿದರೆ ನಿಮ್ಮ ತಾಯಿ ಗಾಂಧಾರಿಯನ್ನು ಮತ್ತು ನನ್ನನ್ನು ನೋಡಿ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಆತನ ಹೃದಯವು ತನ್ನ ಚಿಕ್ಕಪ್ಪನ ಮೇಲಿನ ಪ್ರೀತಿ ಮತ್ತು ಗೌರವದಿಂದ ತುಂಬಿತ್ತು. ಧೃತರಾಷ್ಟ್ರನ ಮಾತುಗಳು ಕೇವಲ ಖಾಲಿ ಸಲಹೆಗಳಲ್ಲ, ಆದರೆ ಹಳೆಯ ರಾಜನ ಸ್ವಂತ ಅನುಭವಗಳು ಮತ್ತು ಬುದ್ಧಿವಂತಿಕೆಯ ಪ್ರತಿಬಿಂಬವೆಂದು ಆತನಿಗೆ ತಿಳಿದಿತ್ತು. ಯುಧಿಷ್ಠಿರನು ಹೊರಡಲು ಸಿದ್ಧವಾಗುತ್ತಿದ್ದಂತೆ ಧೃತರಾಷ್ಟ್ರನು ತನ್ನ ಸೋದರಳಿಯ ಮತ್ತು ಅವನ ಸಹೋದರರನ್ನು ನೋಡಿದಾಗ ಅವನ ಕಣ್ಣುಗಳು ಕಣ್ಣೀರಿನಿಂದ ಹೊಳೆಯುತ್ತಿದ್ದವು. ನಿನ್ನಲ್ಲಿ ಸದ್ಗುಣವಿದೆ, ಅರ್ಜುನನಲ್ಲಿ ತಾಳ್ಮೆ ಇದೆ, ಭೀಮಸೇನನಲ್ಲಿ ಪರಾಕ್ರಮವಿದೆ ಮತ್ತು ಅವಳಿ ಮಕ್ಕಳು ಮೇಲಧಿಕಾರಿಗಳಿಗೆ ಶುದ್ಧ ಗೌರವವಾಗಿದೆ ಎಂದು ಅವನು ನಡುಗುತ್ತಿರುವ ಧ್ವನಿಯಲ್ಲಿ ಹೇಳಿದನು. ಓ ಅಜಾತಶತ್ರುವೇ, ನಿನಗೆ ಸ್ತೋತ್ರವಾಗಲಿ. ಧೃತರಾಷ್ಟ್ರನು ತನ್ನ ಮಾತುಗಳನ್ನು ಯುಧಿಷ್ಠಿರನ ಭವಿಷ್ಯದ ಮೇಲೆ ಒಂದು ಆಶೀರ್ವಾದವಾಗಿ ಪುನರಾವರ್ತಿಸಿದನು. ಖಂಡವಪ್ರಸ್ಥಕ್ಕೆ ಹಿಂತಿರುಗಿ ಮತ್ತು ನಿನ್ನ ಸೋದರ ಸಂಬಂಧಿಗಳ ನಡುವೆ ಸಹೋದರ ಪ್ರೀತಿ ಇರಲಿ. ನಿನ್ನ ಹೃದಯವು ಸದಾ ಸದ್ಗುಣದ ಮೇಲೆ ಸ್ಥಿರವಾಗಿ ಮಾರ್ಗದರ್ಶನದ ಈ ಅಂತಿಮ ಮಾತುಗಳೊಂದಿಗೆ ಯುಧಿಷ್ಠಿರನು ತನ್ನ ಸಹೋದರರೊಂದಿಗೆ
ಅವರ ಪ್ರಯಾಣಕ್ಕಾಗಿ ಹೊರಟರು. ಹಸ್ತಿನಾಪುರದ ರಾಜಮನೆತನದ ಆಸ್ಥಾನದಲ್ಲಿ ಪಾಂಡವರು ತಮ್ಮ ಸಂಪತ್ತು ಮತ್ತು ಆಭರಣಗಳೊಂದಿಗೆ ತಮ್ಮ ವಿಜಯದ ನೆನಪುಗಳನ್ನು ಮಾತ್ರ ಬಿಟ್ಟು ಹೋಗಿದ್ದಾರೆ ಎಂಬ ಸುದ್ದಿಯನ್ನು ಪಡೆದ ರಾಜಕುಮಾರರ ಮೇಲೆ ಅಸಮಾಧಾನದ ಭಾವವು ನೆಲೆಸಿತು. ರಾಜ ಜನಮೇಜಯನು ತನ್ನ ಸೋದರ ಸಂಬಂಧಿಗಳಾದ ಧೃತರಾಷ್ಟ್ರನ ಪುತ್ರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಪೂಜ್ಯ ಕಥೆಗಾರನಾದ ವೈಶಂಪಾಯನನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ದುಶಾಸನನು ಅರಮನೆಗೆ ಬಂದಾಗ ತನ್ನ ಸಹೋದರ ದುರ್ಯೋಧನನು ದುಃಖ ಮತ್ತು ಕೋಪದಿಂದ ಬಳಲುತ್ತಿರುವುದನ್ನು ಕಂಡನು ಎಂದು ವೈಶಂಪಾಯನನು ಹೇಳಿದನು. ದುರ್ಯೋಧನನ ಮಾತುಗಳು ಶಾಖಿಯಂತೆ ಕತ್ತರಿಸಿದವು. ನಮ್ಮ ತಂದೆ ನಾವು ಗೆದ್ದದ್ದನ್ನು ಇಷ್ಟು ದೊಡ್ಡ ಪ್ರಯತ್ನದಿಂದ ಎಸರಿದ್ದಾನೆ. ಆತನು ಎಲ್ಲವನ್ನೂ ನಮ್ಮ ಶತ್ರುಗಳಿಗೆ ಕೊಟ್ಟಿದ್ದಾನೆ. ಅವನ ಸಲಹೆಗಾರರಾದ ಕಣ್ಣ ಮತ್ತು ಶಕುನಿ ಅಹಂಕಾರದಿಂದ ಕೂಡಿದ ಅವರ ಮನಸ್ಸನ್ನು ಸೇರಿಕೊಂಡರು. ಒಂದಾಗ ರಾಜಕುಮಾರರು ಧೃತರಾಷ್ಟ್ರನ ಬಳಿಗೆ ಬಂದು ಅವನನ್ನು ತಮ್ಮ ಉದ್ದೇಶಕ್ಕೆ ಸೆಳೆಯಲು ನಿರ್ಧರಿಸಿದರು. ದುರ್ಯೋಧನನು ಮೊದಲು ಮಾತನಾಡುತ್ತಾ ಮನವೊಲಿಸುವ ಮೂಲಕ ಅವನ ಮಾತುಗಳನ್ನು ಸುರಿಸಿದನು. ತಂದೆಯೇ, ನೀವು ರಾಜಕೀಯದ ಬಗ್ಗೆ ಬೃಹಸ್ಪತಿಯ ಸಲಹೆಯನ್ನು ಕೇಳಿಲ್ಲವೇ? ತಪ್ಪು ಮಾಡುವವರನ್ನು ಕೊಲ್ಲಬೇಕು. ನಾವು ಪಾಂಡವರ ಸಂಪತ್ತನ್ನು ಇತರ ರಾಜರನ್ನು ಗೆಲ್ಲಲು ಮತ್ತು ನಂತರ ಅವರನ್ನು ಯುದ್ಧದಲ್ಲಿ ಸೋಲಿಸಲು ಬಳಸಿದರೆ ನಮಗೆ ಏನು ಹಾನಿಯಾಗುತ್ತದೆ? ಅವನು ದೃಢನಿಶ್ಚಯದಿಂದ ಕೂಗಿದ ಅವನ ಧ್ವನಿಯನ್ನು ನಿಲ್ಲಿಸಿದನು. ನಾವು ತನ್ನ ರಕ್ಷಾಕವಚದಲ್ಲಿ ಸುತ್ತುವ ಅರ್ಜುನನನ್ನು ಮತ್ತೊಮ್ಮೆ ಡೈಸ್ ಆಡಲು ಆಹ್ವಾನಿಸುತ್ತೇವೆ. ಅವನು ಗೆದ್ದಿದ್ದಾನೆಂದು ಭಾವಿಸಲು ನಾವು ಅವನಿಗೆ ಅವಕಾಶ ಮಾಡಿಕೊಡುತ್ತೇವೆ. ಆದರೆ ನಾವು ರಹಸ್ಯವಾಗಿ ಯುದ್ಧಕ್ಕೆ ಸಿದ್ಧರಾಗುತ್ತೇವೆ. ಅವನ ಕಣ್ಣುಗಳು ಕುತಂತ್ರದಿಂದ ಮಿನುಗುತ್ತಿದ್ದವು. ಅರ್ಜುನನು ಈಗಾಗಲೇ ಚಲಿಸುತ್ತಿದ್ದಾನೆ. ಅವನ ಗಾಂಧೀವನು ಸಿದ್ಧನಾಗಿದ್ದಾನೆ. ಮತ್ತು ನೋಡಿ, ವೃಕೋದರನು ತನ್ನ ರಥವನ್ನು ಉನ್ಮಾದಕ್ಕೆ ತಳ್ಳುತ್ತಾನೆ. ನಕುಲನು ತನ್ನ ಕತ್ತಿ ಮತ್ತು ಗುರಾಣಿಯನ್ನು ಸಿದ್ಧಪಡಿಸುತ್ತಾನೆ. ಸಹದೇವ ಮತ್ತು ಯುಧಿಷ್ಠಿರನು ತಮ್ಮ ಪಡೆಗಳನ್ನು ಒಟ್ಟುಗೂಡಿಸುವ ಉದ್ದೇಶವನ್ನು ಸೂಚಿಸುತ್ತಾರೆ. ದ್ರೌಪದಿಯ ಗೌರವಕ್ಕೆ ಮಾಡಿದ ಅವಮಾನಕ್ಕಾಗಿ ನಾವು ಅವರನ್ನು ಕ್ಷಮಿಸಲು ಬಿಡಬಾರದು. ರಾಜಕುಮಾರರ ಮಾತುಗಳು ದ್ವೇಷದಿಂದ ಸುರಿಯುತ್ತಿದ್ದವು. ಪ್ರತಿಯೊಬ್ಬರೂ ತಾವು ಸರಿ ಎಂದು ಮನವರಿಕೆ ಮಾಡಿಕೊಂಡರು. ದುರ್ಯೋಧನನ ಧ್ವನಿಯು ಉತ್ತುಂಗಕ್ಕೇರಿತು. ನಾವು ಮತ್ತೊಮ್ಮೆ ಜೂಜು ಆಡುತ್ತೇವೆ. ನಾವು ಪಾಂಡವರನ್ನು ದಾಳಿಯಲ್ಲಿ ಸೋಲಿಸಿ ದೇಶಭ್ರಷ್ಟರಾಗಿ ಕಳುಹಿಸುತ್ತೇವೆ. ಒಂದೋ ನಾವು ಅಥವಾ ಅವರು 12 ವರ್ಷಗಳ ಕಾಲ ನಿರ್ಗತಿಕರಾಗಿ ಬದುಕುತ್ತೇವೆ. ನಂತರ ನಮ್ಮ ರಾಜ್ಯಕ್ಕೆ ಹಿಂದಿರುಗುವ ಮೊದಲು ಮತ್ತೊಂದು ವರ್ಷವನ್ನು ಗುರುತಿಸದೆ ಕಳೆಯುತ್ತೇವೆ. ದಾಳಗಳ ಒಡೆಯನಾದ ಶಕುನಿ ಆಟದ ರಹಸ್ಯಗಳನ್ನು ತಾನು ತಿಳಿದಿದ್ದೇನೆ ಮತ್ತು ಪಾಂಡವರು ತಮ್ಮ ಪ್ರತಿಜ್ಞೆಯಲ್ಲಿ ಯಶಸ್ವಿಯಾದರೂ ಸಹ ರಾಜಕುಮಾರರು ಸಿದ್ಧರಾಗಿರುತ್ತಾರೆ ಎಂದು ಹೆಮ್ಮೆಪಡುತ್ತಾನೆ. ರಾಜಕುಮಾರರ ಮಾತುಗಳು ಜ್ವರದ ಮಟ್ಟವನ್ನು ತಲುಪುತ್ತಿದ್ದಂತೆ ಧೃತರಾಷ್ಟ್ರನ ಅಭಿವ್ಯಕ್ತಿ ಬದಲಾಯಿತು. ಅವನ ಕಣ್ಣುಗಳು ಅನುಮಾನದಿಂದ ಕೂಡಿದವು. ಆದರೆ ಅವನ ಪುತ್ರರ ದೃಢನಿಶ್ಚಯವು ಅವನ ಗಾಯಗೊಂಡ ಹೆಮ್ಮೆಗೆ ಮುಲಾಮು ಇದ್ದಂತೆ ಪಾಂಡವರನ್ನು ಮರಳಿ ತನ್ನಿ ಎಂದು ಅವನು ಅಂತಿಮವಾಗಿ ತನ್ನ ಧ್ವನಿಯಲ್ಲಿ ದೃಢವಾಗಿ ಹೇಳಿದನು. ಅವರು ಬಂದು ಮತ್ತೊಮ್ಮೆ ದಾಳಗಳನ್ನು ಆಡಲಿ. ಆಸ್ಥಾನದ ಬುದ್ಧಿವಂತರು ದ್ರೋಣ, ಸೋಮದತ್ತ, ವಲೀಕ, ಗೌತಮ ವಿದುರು. ಪ್ರಕ್ಷುಬ್ಧ ಯುಗದ ಮಧ್ಯದಲ್ಲಿ ಸದ್ಗುಣಶೀಲ ಗಾಂಧಾರಿಯು ತನ್ನ ಪತಿ ರಾಜ ಧೃತರಾಷ್ಟ್ರನ ಮುಂದೆ ನಿಂತಳು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಮತ್ತು ಅವಳ ಹೃದಯವು ದುಃಖದಿಂದ ತುಂಬಿತ್ತು. ಅವರ ಹಿರಿಯ ಮಗ ದುರ್ಯೋಧನನ ಜನನವನ್ನು ರಾಜನ ಬುದ್ಧಿವಂತ ಸಲಹೆಗಾರನಾದ ವಿದುರನು ಮುನ್ಸೂಚಿಸಿದ್ದನು. ಈ ಮಗು ನಮ್ಮ ಕುಟುಂಬಕ್ಕೆ ಅವಮಾನವನ್ನು ತರುತ್ತದೆ ಎಂದು ವಿದುರನು ಎಚ್ಚರಿಸಿದ್ದನು. ಅವನ ಮಾತುಗಳು ಗಾಂಧಾರಿಯ ಮನಸ್ಸಿನಲ್ಲಿ ಕಾಡುವ ರಾಗದಂತೆ ಪ್ರತಿಧ್ವನಿಸುತ್ತಿದ್ದವು. ಆಕೆ ತನ್ನ ಗಂಡನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಗಾಂಧಾರಿಯ ಧ್ವನಿಯು ಭಾವೋದ್ರೇಕದಿಂದ ನಡುಗಿತು. ಓ ಪ್ರಿಯ ಧೃತರಾಷ್ಟ್ರಕರ, ದುರ್ಯೋಧನನು ಜನಿಸಿದಾಗ
ವಿದುರನು ಸತ್ಯವನ್ನು ಹೇಳಿದನು. ಅವನು ರಾತ್ರಿಯಲ್ಲಿ ಅಳುತ್ತಿದ್ದ ನರಿಗಳಂತೆ ನಿರಂತರವಾಗಿ ಅಳುತ್ತಿದ್ದನು. ಅದು ನಮ್ಮ ವಂಶಾವಳಿಯನ್ನು ನಾಶಪಡಿಸುತ್ತದೆ ಎಂದು ನಾನು ಹೆದರುತ್ತೇನೆ. ಎಚ್ಚರಿಕೆಯ ಚಿಹ್ನೆಗಳಿಗೆ ಕಿವಿಗೊಡುವಂತೆ ಅವಳು ತನ್ನ ಗಂಡನನ್ನು ಬೇಡಿಕೊಳ್ಳುತ್ತಿದ್ದಾಗ ಅವಳ ಮಾತುಗಳು ನದಿಯಂತೆ ಸುರಿದವು. ಯುವ ಮತ್ತು ಮೂರ್ಖನ ಸಲಹೆಯಿಂದ ವಿಚಲಿತರಾಗಬೇಡಿ ಎಂದು ಅವಳು ಬೇಡಿಕೊಂಡಳು. ಪ್ರಿಯ ರಾಜ, ನೀನು ಯಾವಾಗಲೂ ಬುದ್ಧಿವಂತ ಮತ್ತು ನ್ಯಾಯಿತನಾಗಿದ್ದೀ ಎಂದು ನೆನಪಿಡಿ. ನಿನ್ನ ಬುದ್ಧಿವಂತಿಕೆಯಿಂದ ನಮ್ಮ ಮಕ್ಕಳನ್ನು ಮಾರ್ಗದರ್ಶನ ಮಾಡು. ಆದರೆ ಅವರು ನಿನ್ನನ್ನು ದಾರಿ ತಪ್ಪಿಸಲು ಬಿಡಬೇಡಿ. ರಾಜ ಧೃತರಾಷ್ಟ್ರನು ಅವನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಅಭಿವ್ಯಕ್ತಿಯು ದುಃಖ ಮತ್ತು ಸಂಕಲ್ಪದ ಮಿಶ್ರಣವಾಗಿತ್ತು. ಅವನು ವಿದುರನ ಮಾತುಗಳನ್ನು ನೆನಪಿಸಿಕೊಂಡನು ಮತ್ತು ಅವನ ಹೃದಯದಲ್ಲಿನ ಅಸಮಾಧಾನವು ಹೆಚ್ಚಾಯಿತು. ಗಾಂಧಾರಿಯ ಮಾತುಗಳು ಅವನ ಆತ್ಮವನ್ನು ಚುಚ್ಚುವ ತೀಕ್ಷ್ಣವಾದ ಬಾಣದಂತೆ ಆಳವಾಗಿ ಕತ್ತರಿಸಿದವು. ದುಷ್ಟ ಮನಸ್ಸಿನವರನ್ನು ನಿಗ್ರಹಿಸಲು ಸಾಧ್ಯವಾಗದ ಧರ್ಮಗ್ರಂಥಗಳ ಬಗ್ಗೆ ಮತ್ತು ಅವರು ಹಾದಿಯನ್ನು ಬದಲಾಯಿಸದಿದ್ದರೆ ಅವರ ಕುಟುಂಬಕ್ಕೆ ಉಂಟಾಗುವ ವಿನಾಶದ ಬಗ್ಗೆ ಅವಳು ಹೇಳಿದಳು. ದುಷ್ಟ ಕೃತ್ಯಗಳಿಂದ ಪಡೆದ ಸಮೃದ್ಧಿಯು ಕ್ಷಣಿಕವಾಗಿದೆ ಎಂದು ಅವಳು ಎಚ್ಚರಿಸಿದಳು. ಆದರೆ ಸೌಮ್ಯ ವಿಧಾನಗಳಿಂದ ಬರುವ ಶಾಂತಿ ಮತ್ತು ಸದ್ಗುಣವು ಮುಂದಿನ ಪೀಳಿಗೆಗೆ ಉಳಿಯುತ್ತದೆ. ಗಾಂಧಾರಿಯು ಮಾತನಾಡುವುದನ್ನು ಮುಗಿಸಿದಾಗ ಆಕೆಯ ಗಂಡನ ಪ್ರತಿಕ್ರಿಯೆಯು ರಾಜೀನಾಮೆಯಿಂದ ಕೂಡಿತು. ನಮ್ಮ ಹಣೆಬರಹವನ್ನು ಮುಚ್ಚಿದ್ದರೆ ಅದು ಹಾಗೆ ಇರಲಿ ಎಂದು ಅವರು ಹೇಳಿದರು. ಅವರ ಧ್ವನಿಯು ಸ್ವೀಕಾರದಿಂದ ಭಾರವಾಗಿತ್ತು. ನಾನು ಅದನ್ನು ತಡೆಯಲು ಶಕ್ತನಲ್ಲ. ನನ್ನ ಪುತ್ರರು ಅವಳ ಆಸೆಗಳನ್ನು ಅನುಸರಿಸಲಿ ಮತ್ತು ಪಾಂಡವರು ಮರಳಲಿ. ಕೆಲವು ಘಟನೆಗಳು ತನ್ನ ನಿಯಂತ್ರಣಕ್ಕೆ ಮೀರಿವೆ ಎಂದು ಒಪ್ಪಿಕೊಂಡಂತೆ ಅವರು ಅನಿವಾರ್ಯತೆಗೆ ಶರಣಾಗುವಂತೆ ತೋರುತ್ತಿದ್ದರು. ತನ್ನ ಗಂಡನ ಮಾತುಗಳನ್ನು ಕೇಳಿದ ಗಾಂಧಾರಿಯ ಕಣ್ಣುಗಳು ಹತಾಶೆಯಿಂದ ಅಗಲವಾದವು. ಈ ನಿರ್ಧಾರವು ಅವರನ್ನು ವಿನಾಶದ ಹಾದಿಗೆ ಕೊಂಡೊಯ್ಯುತ್ತದೆ ಎಂದು ಆಕೆಗೆ ತಿಳಿದಿತ್ತು. ಅಲ್ಲಿಂದ ಹಿಂದಿರುಗುವುದಿಲ್ಲ. ನನ್ನ ಮಕ್ಕಳು ಮತ್ತೊಮ್ಮೆ ಪಾಂಡವರೊಂದಿಗೆ ಜೂಜು ಆಡಲಿ ಎಂದು ಅವರು ಹೇಳಿದರು. ಅವರ ಧ್ವನಿಯು ದೃಢವಾಗಿತ್ತು, ಆದರೆ ಹತಾಶೆಯ ಸುಳಿವನ್ನು ಹೊಂದಿತ್ತು. ಗಾಯವನ್ನು ತುಂಬಲು ಪ್ರಯತ್ನಿಸುತ್ತಿರುವಂತೆ, ಬಹುಶಃ ಆಗ ನಾವು ಶಾಂತಿಯನ್ನು ಕಂಡುಕೊಳ್ಳಬಹುದು ಎಂದು ಅವರು ಹೇಳಿದರು. ಆ ಕ್ಷಣದಲ್ಲಿ ಗಾಂಧಾರಿಯು ತಾನು ಪ್ರಪಾತದ ತುದಿಯಲ್ಲಿ ನಿಂತಿರುವಂತೆ, ಅನಿಶ್ಚಿತತೆಯ ಪ್ರಪಾತವನ್ನು ನೋಡುತ್ತಿರುವಂತೆ ಭಾವಿಸಿದಳು. ಆಕೆಯ ಮಾತುಗಳು ಕಿವಿಗಳ ಮೇಲೆ ಬಿದ್ದಿವೆ ಮತ್ತು ಅವರ ಕುಟುಂಬದ ಅದೃಷ್ಟವು ಈಗ ಚಲನೆಯಲ್ಲಿದೆ ಎಂದು ಆಕೆಗೆ ತಿಳಿದಿತ್ತು. ಒಂದು ಕಾಲದಲ್ಲಿ ಹೆಮ್ಮೆಯ ಮತ್ತು ಉದಾತ್ತರ ವಂಶಾವಳಿಯಾಗಿದ್ದ ಕುರುಗಳ ಭವಿಷ್ಯವು ಅವರ ಬೆರಳುಗಳ ನಡುವೆ ಮರಳಿನ ಕಣಗಳಂತೆ ಅವರಿಂದ ಜಾರಿ ಬೀಳುತ್ತಿದೆ ಎಂದು ತೋರುತ್ತಿತ್ತು. ಆಕೆ ಅಲ್ಲೇ ನಿಂತ ಗದ್ದಲದ ಸಾಮ್ರಾಜ್ಯದ ನಡುವೆಯೇ ರಾಜ ಧೃತರಾಷ್ಟ್ರನ ರಾಜದೂತನೊಬ್ಬನು ಪ್ರೀತನ ಮಗ ಯುಧಿಷ್ಠಿರನ ವಿನಮ್ರ ನಿವಾಸಕ್ಕೆ ಬಂದನು. ಸಂದೇಶವಾಹಕನು ತನ್ನ ತಂದೆಯಂತಿರುವ ಚಿಕ್ಕಪ್ಪನ ಸಂದೇಶವೊಂದನ್ನು ಹೊತ್ತುಕೊಂಡು ಹೋಗಿ ಯುಧಿಷ್ಠಿರನನ್ನು ಸಭಾಭವನಕ್ಕೆ ದಾಳದ ಆಟಕ್ಕಾಗಿ ಕರೆಯುವಂತೆ ಹೇಳಿದರು. ತನಗಾಗಿ ಕಾಯುತ್ತಿರುವ ವಿನಾಶದ ಅರಿವಿದ್ದ ಯುಧಿಷ್ಠಿರನು ಆದಾಗ್ಯೂ ಅಸಲವಾದ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿದ್ದನು. ಈ ಆಟದ ಫಲಿತಾಂಶವನ್ನು ಸೃಷ್ಟಿಯ ಅಧಿಪತಿಯು ಮೊದಲೇ ನಿರ್ಧರಿಸಿದ್ದಾನೆಂದು ಆತನಿಗೆ ತಿಳಿದಿತ್ತು. ಜೀವಿಗಳು ಆದಿನ ವಿತರಣೆಗೆ ಅನುಗುಣವಾಗಿ ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನು ಪಡೆಯುತ್ತವೆ ಎಂದು ಆತ ಆಳವಾದ ನಿಟ್ಟುಸಿರುಬಿಟ್ಟನು. ನಾನು ಆಡುತ್ತೇನೋ ಇಲ್ಲವೋ ಆ ಫಲಗಳು ಅನಿವಾರ್ಯವಾಗಿವೆ. ಆತನ ತಕರಾರುಗಳ ಹೊರತಾಗಿಯೂ ಯುಧಿಷ್ಠಿರನು ಸವಾಲನ್ನು ಸ್ವೀಕರಿಸಲು ಒತ್ತಾಯಿಸಿದನು. ಅವನು ತನ್ನ ಸಹೋದರರೊಂದಿಗೆ ಸಭಾಂಗಣಕ್ಕೆ ಹಿಂತಿರುಗುತ್ತಿದ್ದಾಗ ವೈಶಂಪಾಯನನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಯಾವ ಜನರ ಮೇಲೆ ವಿಪತ್ತುಗಳು ತೂಗಾಡುತ್ತವೆಯೋ ಅವರ ಮನಸ್ಸುಗಳು ಗೊಂದಲಕ್ಕೊಳಗಾಗುತ್ತವೆ ಮತ್ತು
ಅವ್ಯವಸ್ಥೆಗೊಳಗಾಗುತ್ತವೆ. ವಾಸ್ತವವಾಗಿ ಕುತಂತ್ರದ ಶಕುನಿ ಈಗಾಗಲೇ ವಂಚನೆಯ ಜಾಲವನ್ನು ಹೆಣೆಯಲು ಪ್ರಾರಂಭಿಸಿದ್ದನು. ಯುಧಿಷ್ಠಿರನನ್ನು ಸಂಪತ್ತು ಮತ್ತು ಶಕ್ತಿಯ ಭರವಸೆಗಳೊಂದಿಗೆ ಪ್ರಲೋಭಿಸಿದನು. ಪ್ರಬಲ ಯೋಧರು ತಮ್ಮ ಆಸನಗಳಿಗೆ ಮರಳಿದರು. ಅವರ ಹೃದಯಗಳು ಮುನ್ಸೂಚನೆಯಿಂದ ಭಾರವಾಗಿದ್ದವು. ಶಕುನಿಯು ಹೊಸ ದಂಧೆಯನ್ನು ಪ್ರಸ್ತಾಪಿಸಿದಾಗ ಆತನ ಮಾತುಗಳು ಜೇನಿನ ಮಾಧುರ್ಯದಿಂದ ತುಂಬಿದವು. 12 ವರ್ಷಗಳ ಕಾಲ ಅರಣ್ಯಕ್ಕೆ ಗಡೀಪಾರು ನಂತರ 13ನೇ ವರ್ಷ ಎಲ್ಲರಿಗೂ ಗುರುತಿಸಲಾಗದ ಅಜ್ಞಾತ ಪ್ರದೇಶದಲ್ಲಿ ಗುರುತಿಸಿದರೆ ಮತ್ತೊಂದು 12 ವರ್ಷಗಳ ವನವಾಸವು ಅವರಿಗಾಗಿ ಕಾಯುತ್ತಿತ್ತು. ಸಭೆಯ ಸಭಾಂಗಣವು ಆತಂಕದ ಗೊಳಗಾಟಗಳು ಮತ್ತು ಹಿತೈಷಿಗಳ ಮನವಿಗಳ ಕೋಲಾಹಲಕ್ಕೆ ಕಾರಣವಾಯಿತು. ಮುಂದೆ ಬರುವ ಅಪಾಯವನ್ನು ಬಹಿರಂಗಪಡಿಸುವಂತೆ ದುರ್ಯೋಧನನ ಸ್ನೇಹಿತರನ್ನು ಒತ್ತಾಯಿಸಿತು. ಆದರೂ ಸದ್ಗುಣ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಪ್ರೇರೇಪಿಸಲ್ಪಟ್ಟ ಯುಧಿಷ್ಠಿರನು ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಲು ನಿರ್ಧರಿಸಿದನು. ಆತ ಮತ್ತೊಮ್ಮೆ ದಾಳಿಯಲ್ಲಿ ಕುಳಿತಿದ್ದನು. ಆತನ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯು ವಿಧಿಯ ಭಾರದಿಂದ ಮಸುಕಾಗಿತ್ತು. ನಾನು ಹೇಗೆ ನಿರಾಕರಿಸಬಹುದು ಶಕುನಿ ಎಂದು ಆತ ಕೇಳಿದನು. ಆತನ ಧ್ವನಿಯು ರಾಜೀನಾಮೆಯಿಂದ ಕೂಡಿತ್ತು. ನಾನು ನಿನ್ನೊಂದಿಗೆ ಆಟವಾಡುತ್ತಿದ್ದೇನೆ. ಪಕ್ಕೆಲುಬುಗಳನ್ನು ಎಸೆಯುತ್ತಿದ್ದಂತೆಯೇ ಶಕುನಿಯ ನಗು ದೊಡ್ಡದಾಯಿತು. ಒಂದೇ ಎಸೆತದಲ್ಲಿ ವಿಜಯವನ್ನು ಘೋಷಿಸಿತು. ಸಭಾಂಗಣವು ಮೌನವಾಯಿತು. ಈ ದುರಂತಕ್ಕೆ ಸಾಕ್ಷಿಯಾದವರ ದೊಡ್ಡ ನಿಟ್ಟುಸಿಯು ಮಾತ್ರ ಯುಧಿಷ್ಠಿರನ ಅದೃಷ್ಟವು ಮೊಟಕುಗೊಂಡಾಗ ಅವನ ನಿರ್ಧಾರದ ಭಾರವು ಪರ್ವತದಂತೆ ಅವನ ಮೇಲೆ ಬಿದ್ದಿತು. ಈ ಆಟವು ತನಗೆ ಮಾತ್ರವಲ್ಲದೆ ಇಡೀ ಕುರು ರಾಜವಂಶಕ್ಕೆ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅದೃಷ್ಟದ ಎಳೆಗಳನ್ನು ನೆದಿತ್ತು ಮತ್ತು ಈಗ ಹಿಂತಿರುಗಿ ನೋಡಲಿಲ್ಲ. ಸೂರ್ಯನು ಕೌರವರ ಆಸ್ಥಾನದ ಮೇಲೆ ಮುಳುಗಿ ರಾಜರ ಸಭೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ಒಂದು ಕಾಲದಲ್ಲಿ ಹೆಮ್ಮೆಯ ಮತ್ತು ಶಕ್ತಿಶಾಲಿ ಆಡಳಿತಗಾರನಾಗಿದ್ದ ಪ್ರೀತನ ಸೋತ ಪುತ್ರರು ಈಗ ಜಿನ್ನೆ ಚರ್ಮ ಮತ್ತು ನೂಲು ಬಟ್ಟೆಗಳನ್ನು ಧರಿಸಿ ಅರಣ್ಯಕ್ಕೆ ಗಡೀಪಾರು ಮಾಡಲು ಸಿದ್ಧರಾಗಿದ್ದವು. ಧೃತರಾಷ್ಟ್ರನ ಮಗ ದುಶಾಸನನು ಅವರ ಕಣ್ಣುಗಳಲ್ಲಿ ವಿಜಯವನ್ನು ನೋಡಿದರು. ಇಗೋ, ಅವನು ಉದ್ಧರಿಸಿದ ನನ್ನ ಸುಪ್ರಸಿದ್ಧ ರಾಜನ ಸಂಪೂರ್ಣ ಸಾರ್ವಭೌಮತ್ವವು ಪ್ರಾರಂಭವಾಗಿದೆ. ಪಾಂಡುವಿನ ಪುತ್ರರು ಸೋಲಿಸಲ್ಪಟ್ಟರು, ದೊಡ್ಡ ಸಂಕಟದಲ್ಲಿ ಮುಳುಗಿದ್ದಾರೆ. ಈಗ ನಾವು ವಿಶಾಲವಾದ ಅಥವಾ ಕಿರಿದಾದ ಮಾರ್ಗಗಳಿಂದ ಗುರಿಯನ್ನು ಸಾಧಿಸುತ್ತಿದ್ದೇವೆ. ಅವರು ಸಮೃದ್ಧಿ ಮತ್ತು ಆಳ್ವಿಕೆಯ ಅವಧಿಯಲ್ಲಿ ತಮ್ಮ ಶತ್ರುಗಳಿಗಿಂತ ಶ್ರೇಷ್ಠರಾಗಿದ್ದಾರೆ ಎಂದು ಅವರು ಹೆಮ್ಮೆ ಪಡುತ್ತಾರೆ. ದುಃಶಾಸನದ ಮಾತುಗಳು ಪಾಂಡವರ ಹೃದಯಗಳನ್ನು ಚುಚ್ಚಿದಂತೆ 1000 ಬಾಣಗಳಂತಾಗಿದ್ದವು. ಪ್ರೀತಿಯ ಮಗನಾದ ಭೀಮನು ಅವನ ಕಣ್ಣುಗಳಲ್ಲಿ ತೀವ್ರವಾದ ದೃಢನಿಶ್ಚಯದಿಂದ ಅವನ ಬಳಿಗೆ ಬಂದನು. ದುಷ್ಟ ಮನಸ್ಸಿನ ಖಳನಾಯಕ ಎಂದು ಅವನು ದುಃಶಾಸನವನ್ನು ಗದರಿಸಿದನು. ನೀನು ರಾಜರ ನಡುವೆ ಹೀಗೆ ಹೆಮ್ಮೆ ಪಡುತ್ತೀಯಾ? ನೀನು ಈ ಬಾಣದ ಮಾತುಗಳಿಂದ ನಮ್ಮ ಹೃದಯಗಳನ್ನು ಚುಚ್ಚಿದಂತೆ ನಾನು ಯುದ್ಧದಲ್ಲಿ ನಿನ್ನ ಹೃದಯವನ್ನು ಚುಚ್ಚುತ್ತೇನೆ. ಎಲ್ಲ ಅವಮಾನದ ಭಾವವನ್ನು ತ್ಯಜಿಸಿದ ದುಶಾಸನವು ಕುರುಬರ ಸುತ್ತಲೂ ನೃತ್ಯ ಮಾಡಿ ಓ ಹಸುವೆ, ಓ ಹಸುವೆ ಎಂದು ಜೋರಾಗಿ ಕೂಗುತ್ತಾ ಭೀಮನ ಕೋಪವು ಸ್ಪಷ್ಟವಾಗಿತ್ತು. ಅವನು ನೀಚ ದುಶಾಸನವೇ, ನೀನು ಈ ರೀತಿಯ ಕಠಿಣ ಪದಗಳನ್ನು ಬಳಸುತ್ತೀಯ. ದುರಹಂಕಾರದಿಂದ ಸಂಪತ್ತನ್ನು ಗಳಿಸಿ ಹೆಮ್ಮೆ ಪಡುವುದು ಯಾರಿಗೆ ಯೋಗ್ಯ ಎಂದು ಉತ್ತರಿಸಿದನು. ಸಹೋದರರು ತಮ್ಮ ಶತ್ರುಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡುವುದನ್ನು ಸಭೆಯು ವಿಸ್ಮಯದಿಂದ ನೋಡಿತು. ಕುಶಲಕರ್ಮಿ ಯೋಧ ಅರ್ಜುನನು ಶಕುನಿಯ ಅಳಿಯ ಕರ್ಣನನ್ನು ಮತ್ತು ಅವರ ಪತನಕ್ಕೆ ಕಾರಣನಾದ ದುಷ್ಟ ರಾಜ ದುರ್ಯೋಧನನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಭೀಮನು ದುಶಾಸನದ ರಕ್ತವನ್ನು ಸಿಂಹದಂತೆ ಕುಡಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಅವರು ಸಭೆಯಿಂದ ಹೊರಡುವಾಗ ಸಹೋದರರ ಸಂಕಲ್ಪವು ಅಚಲವಾಗಿತ್ತು. 14ನೇ ವರ್ಷದಲ್ಲಿ ಈ ದಿನದಿಂದ ಅವರು
ಮತ್ತೊಮ್ಮೆ ತಮ್ಮ ಶತ್ರುಗಳನ್ನು ಎದುರಿಸುತ್ತಾರೆ ಎಂದು ಅವರಿಗೆ ತಿಳಿದಿತ್ತು. ತಮಗೆ ಅನ್ಯಾಯ ಮಾಡಿದವರಾದ ದುರ್ಯೋಧನ ಕಣ್ಣ ಶಕುನಿ